ಹಬ್ಬ ಅರಿವು ಎಲ್ಲರಿಗೆ ಬಂದರಿಗೆ ಮತ್ತು ನೀನು ಬಾ ಮಾಡಿದ್ರಪ್ಪ ನೀವು ಬರ್ರಿ ಅವ್ರು ಹೂವು ಕೊಟ್ಟಿದೆ ಹೂವಿನ ಬಸಪ್ಪ ಹೂವಿನ ಬಸಪ್ಪ ಇದಕ್ಕೆ ಹೂವಿನ ಬಸಪ್ಪ ಆಗಿರೋದು. ಎಷ್ಟು ಲಾಭ ಗಳಿಸ್ಕೊಂಡು ಅವ್ರ ಮನೆಗೆ ಬಂದವ್ರಿಗೆಲ್ಲ ಹೂವರು ಕೊಟ್ಟು ಈ ಕಡೆ ಬಂದರು ಹೂವು ಆ ಕಡೆ ಬಂದರು ಹೂವನ ಹೂವಿನಂಥ ಮಾತು ಹೂವಿನಂಥ ಮಧುರ ಹೂವಿನಂಥ ಮೆತ್ತು ಯಾವುದಿಲ್ಲ ಅಂತಂದು ಅದಕ್ಕೆ ಹೂವಿನ ಬಸಪ್ಪ ಅಂತ ಆಗ್ಬಿಟ್ಟಿನಿ. AGM ಮೀಟಿಂಗ್ ಅದ ನಂದು 14 ದತ್ತು ತೊಗೊಂಡಿನಿ. 14 ದತ್ತು ತೊಗೊಂಡಿನಿ. ಹಾಂ, ದತ್ತು ತೊಗೊಂಡು ಒಂದು FO ಮಾಡೀನಿ. ಕೊಪ್ಪಳ ಶ್ರೀ ರೈತ ಉತ್ಪಾದಕ ಕಂಪ್ನಿ. ಅದರ ಡೈರೆಕ್ಟರ್ ಇದ್ದೀನಿ. ಅಲ್ಲಿ ರೈತರಿಗೆ ಕೊಡಿಸ್ಬೇಕು 25 kg ಮೀಟಿಂಗ್ ಅದ. ಅದಕ್ಕೆ ತುಂಡು ಬೆಳೆಯಲ್ಲಿ ಹಿಂಡು ಬೆಳೆ, ತುಂಡು ಭೂಮಿಯಲ್ಲಿ ಹಿಂಡು ಬೆಳೆ, ತುಂಡು ಭೂಮಿಯಲ್ಲಿ ಹಿಂಡು ಬೆಳೆ, ಹಿಂಡು ಬೆಳೆ ಮಸ್ತ್ ಐತಿ ಇದು ಘೋಷವಾಕ್ಯ. ತುಂಡು ಭೂಮಿಯಲ್ಲಿ ಹಿಂಡು ಬೆಳೆ. ಇದನ್ನ ಹೇಳ್ಕೊಡ್ತೀರಿ ಅವ್ರಿಗೆ? ನೀವು ಒಂದೇ ಸಲ ಹಾಕ್ಬಿಟ್ಟು ಟಮಾಟಿನ 4 ಎಕರೆ, ಒಂದೇ ಸಲ ಕಬ್ಬು 4 ಎಕರೆ, ಒಂದೇ ಸಲ ಮೆಕ್ಕೆಜೋಳ 4 ಎಕರೆ ಎಲ್ಲ ಹಾಕ್ತೀರಿ. ಒಬ್ಬನ ಗಿಡ ಮಾಡಿ ಅವ್ರು ಪ್ಯಾನ್ ಹಿಡಿಯಲೆ, ನೀವು ಗಿಡದಳೆಯಲೆ. ಅಯ್ಯೋ, ಎಷ್ಟು ರೈತರು ಅದಾರ ಹಿಂಗೆ ನಿಮ್ಮಲ್ಲಿ? ಬೇರೆ ಬೇರೆ ಕಳ್ಸೋರು ಅದಾರ ಯಾರು? 1000 ಜನ ಅದ ರೀ. 1000 ಜನ? ಎಷ್ಟು ಬರ್ತಂಗಾರ ವರ್ಷ ನಿಮ್ಗೆ? ಒಂದು ಸುಮಾರು ಒಂದು 20-25 ಟನ್ ಬರ್ತೈತಿ. 25 ಟನ್? 25 ಟನ್ ಬರುತ್ತೆ. ಜಾಸ್ತಿ ಬರ್ತೀರಿ, ಇನ್ನೂ ಜಾಸ್ತಿ ಬರುತ್ತೆ. 25 ಒಂದು 40-50 ಟನ್ ಬರ್ತೈತಿ. ಯಾಕಂದ್ರೆ ಒಂದೊಂದಲ್ಲ ರೀ, 2 ಎಕರೆ ಬೆಳೆದ್ರೆ ಏನು ಬರ್ತೈತೆ? 14 ಕಳ್ಳಿ ಅದಾವ. 14 ಕಳ್ಳಿ 50 ಟನ್ ಬರುತ್ತೆ. 50 ಟನ್ ಸೇಲ್ ಆಗ್ತೈತಿ. ಇನ್ನೂ ಬೇಡಿಕೆ ಐತಿ. ಮತ್ತು ಆಹಾರಕ್ಕೆ ಬಂದ್ಬಿಡ್ತಲ್ಲ ಈಗ. ಆಹಾರದಿಂದ ಆರೋಗ್ಯ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಕಲ್ಲರಳಿ ಹೂವಾಗಿ ಎಲ್ಲರಿಗೆ ಬೇಕಾಗಿ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ ಇವತ್ತು ಏನು ರೈತನ ಖುಷಿ ಅಂದ್ರೆ ಏನು ಅದ್ಭುತವಾಗಿ ಬೆಳ್ಳನವೆರಡೆತ್ತು ಬೆಳ್ಳಿಯ ಬಾರ್ಕೋಲು ಬಂಗಾರದ ಶೆಡ್ಡಿ ಬಲಗೈಯೋ ಬಂಗಾರದ ಶೆಡ್ಡಿ ಬಲಗೈಲಿ ಹಿಡ್ಕೊಂಡು ಹೊನ್ನ ಬಿತ್ಯಾನ ಹೊಳಿ ಸಾಲ ಹೊನ್ನ ಬಿತ್ಯಾನ ಹೊಳಿ ಸಾಲ ಜಕ್ ನಕ್ ನಕ ಜಕ ಜಕ್ ನಕ್ ನಕ ಜಕ ಜಕ್ ನಕ್ ನಕ ಜಕ ಜಕ್ ನಕ್ ಅಂತ ಅದ್ಭುತವಾಗಿ ಅಣ್ಣಯ್ಯ ನೀ ಬಾರೋ ತಮ್ಮಯ್ಯ ನೀ ಬಾರೋ ನಮ್ಮ ಗೆಳೆಕಾರ ನೀ ಬಾರೋ ನಮ್ಮ ಗೆಳೆಕಾರ ನಾವೆಲ್ಲ ಒಕ್ಕಟ್ಟಿಲಿಂದ ದುಡಿಯೋಣ ಒಕ್ಕಟ್ಟಿಲಿಂದ ದುಡಿಯೋಣ ಜಗ್ಗಣಕ್ಕ ಜಗ್ ಜಗ್ಗಣಕ್ಕ ಅಂತ ಹಿಂಗೆ ಖುಷಿ ಇರ್ಬೇಕು ರೈತ. ಅಂದಾಗ ಮಾತ್ರ ಅವನಿಗೆ ಸಂಪತ್ತು ಸಮೃದ್ಧಿ ಎಲ್ಲ ಕೊಡ್ತಾನೆ ದೇವರು. ಅದ್ಭುತ ಅದ್ಭುತ ಅದ್ಭುತ, ಸೂಪರ್. ಎಲ್ಲ ಏನು ಬಿಸಿ ಬನ್ನಿ. ಜಗತ್ನ್ಯಾಗ ಏನು ಬೇಕಾದ್ರೂ ಪಡ್ಕೋಬೋದು. ಜ್ಞಾನ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು. ದೇವ್ರು ನನಗೆ ದೊಡ್ಡ ಆಶೀರ್ವಾದ ಮಾಡ್ಬಿಟ್ಟನ, ಯಾವ್ದಾರು ರೋಗ ಇಂತಲ್ಲಿ ಎಲ್ಲಿ ಅಂತ ಹುಡುಕ ಬಂದ್ಬಿಡ್ತೀನಿ. ಅಲ್ಲಿದೆ ನಾಳೆ ಬತ್ತ ಪ್ರಜಾವಣೆ ತಿಳ ನಿನಗೆ. ಬರ್ರಿ ಅಲ್ರಿ, ಇದು ಹೆಂಗಂದ್ರೆ ಅಲ್ಲ, ಇದು 3 ಫೀಟ್ ಆಯ್ತು ಇಲ್ಲಿಗೆ. 3 ಫೀಟ್ ಕಸ ಬೆಳೆದೋಗಿ ಬಿಡ್ತಿತ್ತು. ಇದು 3 ಫೀಟ್ ಐತಿ ಇಲ್ಲಿಗೆ. ಗಿಡದಿಂದ ಗಿಡಕ್ಕೆ 2 ಫೀಟ್ ಐತಿ. ಹೌದಾ ಲೆಕ್ಕ? ಗಿಡದಿಂದ ಗಿಡಕ್ಕೆ 2 ಫೀಟ್, ಇದರಿಂದ ಇದು 3 ಫೀಟ್ ಐತಿ. ಯಾಕಪ್ಪ ಇದು ಯಾಕೆ ಅಂತ ವಿಚಾರ ಅನ್ಬೋದು ನೀವು. ಯಾಕಂತ ವಿಚಾರ ಮಾಡಿದ್ರೆ ಕಸ ಬಂದ್ಬಿಡುತ್ತೆ, ಬರೀ ಅರಗೋದು ಕಾಯಿ ಕಿತ್ತೋದು ಆಗಿಬಿಡುತ್ತೆ. ಅದಕ್ಕೊಂದೊಂದು ಮೆಣಸಿನ ಗಿಡ ಇಡೋಣ. ಮೆಣಸಿನ ಗಿಡ ಆದಮೇಲೆ ಮೆಣಸಿನ ಗಿಡ ಬರೋದು 65 ದಿನಕ್ಕೆ, ಇದು ಬರೋದು 75 ದಿನಕ್ಕೆ. ಇದು ಮೂಲಂಗಿ. ಇದು ಅದ್ರಾಗ ಬಾರಿ ಮಾಡಿರಲ್ಲ. ಇದು ಮೂಲಂಗಿ. ಕುಂದ್ರ ಒಂಚೂರು ಹೇಳ್ಬಿಡೋಣ ಇದನ್ನ ಚಂದಾಗ. ಇದು ಮೂಲಂಗಿ. ಇದು ಮೂಲಂಗಿ. ಒಂದು ಪ್ಯಾಕೆಟ್ 4000 ಬೀಜ ಇರ್ತದೆ ಇದ್ರಾಗ. ಮೂಲಂಗಿಯಾಗ 4000 ಬೀಜ ಹೋದು ಊರಾಕ. ಒಂದು ಮೂಲಂಗಿ 5 ರೂಪಾಯಿ. ಎಷ್ಟು ಆಯ್ತು? ಒಂದು ಮೂಲಂಗಿಗೆ 5 ರೂಪಾಯಿ. 5 ರೂಪಾಯಿ 4000 ಬೀಜ ಆಯ್ತು. 4 5 20. 20,000. 20,000 ಕಳೆ ತೆಗೆಸಿದ್ದು ಬಂತು. ಇದಕ್ಕೆ ಏನು ಮಾಡಿದ್ದು ಬಂತು? ಮೇಂಟೆನ್ಸ್ ಬರೀ ಮೂಲಂಗಿಯಾಗೂ ಆಯ್ತು. 5,000 10,000 ಬಕ್ಕಣದಾಗ ಉಳಿದು ಬರೀ ಮೂಲಂಗಿಯಾಗ. ಬರೀ 35 ದಿನದಾಗ. ಬರೀ 35 ದಿನದಾಗ ಇದನ್ನ ಮಾಡಗಲ್ಲ ರೈತರು. ಕಬ್ಬು ಹಾಕಿದೆ, ಬಾಳೆ ಹಾಕಿದೆ, ಬೆಲ್ಲಂಗಡಿಗೆ ಹೋದೆ, ಸಾಲ ಮಾಡಿದೆ. ಇದು ಭಾಳ ಏನು ನೀರು ಪರ್ ಏನು ಬರ್ತೈತೆ? ನೀರಾವರಿ ಇದ್ರೆ ಹೇಳೋದು. ಈಗ ನೀರು ಕಟ್ಟಬೇಕು. 35 ದಿನಕ್ಕೆ ಬಂದ್ಬಿಡುತ್ತೆ. 40 ದಿನಕ್ಕೆ ಬಂದ್ಬಿಡುತ್ತೆ. 40 ದಿನದಾಗ ಇದು ಏನಾಗ್ಬಿಡ್ತೈತೆ? ಇನ್ನು 20 ದಿನ ಉಳಿಸುತ್ತೆ. ಇದು ಮೆಚುರಿಟಿ ಬಂತ ಅಲ್ಲಿಗದ. 40 ದಿನ ಆದಮೇಲೆ ಇದು 40 ದಿನ ಕಳಿಸಿದ ಜನ ಇದು ಏನು ಮಾಡ್ಬಿಡ್ತದೆ? ಇಷ್ಟುದ್ದೇ ಹೋಗೋದು ಒಳಗೆ ಭೂಮಿಯಾಗ ಸಡ್ಲು ಮಾಡ್ತಾ. ಅದಕ್ಕೆ ಬೇಕಂತ ನೈಟ್ರೋಜನ್ ಅದು ಇದು ಕೊಡ್ತೈತಿ. ಇದನ್ನ ಕಿತ್ತಾಗ ಭೂಮಿ ಸಡ್ಲಾಗಿ ಬಿಡುತ್ತೆ.
ನಾವು ಇನ್ನೊಂದು ಅರ್ಗದ್ಕಂತ ಈ ಭೂಮಿ ಮೂಲಗಿ ಗಟ್ಟಿ ಕಿತ್ತಾಗಲ್ಲ ಭೂಮಿ ಪಳ್ಳ ಬಿಡುತ್ತೆ. ಅಲ್ಲಿ ನೀರಿನ ಒಳಗೆ ಹಿಂಕೋತತ್ ಮಳೆ ಆದಾಗ ಭೂಮಿ ತಂಪಿಡಿತೈತಿ. ನಮಗೆ ಆಹಾರ ಆತು, ಭೂಮಿ ತಂಪಿಡಕ್ಕೆ ನೀರು ಹಿಡಿದಿಟ್ಕೊಳಕ್ಕೆ ಒಂದು ಶಕ್ತಿ ಆಯ್ತು. ಇದಕ್ಕೆ ಕೊಡ್ತೀವಿ ಆಹಾರ ಮುಖಾಂತರ. ಇದು ನನಗೆ 20 ಮತ್ತು ಇದು ಕಾಯಿ ಬಿಡಕತ್ತಿ. ಇದು ಎಂತ ಇಲ್ಲ ಅಂದ್ರೆ ಸುಮ್ಮನೆ ಹೆಂಗ ಮಾಡಿದ್ರು ಕೂಡ 30 ರೂಪಾಯಿ ಕೆಜಿ, 40 ರೂಪಾಯಿ ಕೆಜಿ, 10 ರೂಪಾಯಿ 1/4 ಕೆಜಿ ಕೊಡು. ಇದು ಒಂದು ಸುಮ್ಮನೆ ಸರಿ ಸಾಲ್ಟ್ ಅಂದ್ರೆ ಒಂದು 5 ಕ್ವಿಂಟಲ್ ಆಗ್ತೈತಿ. ಇವೆಲ್ಲ 3/4 ಎಕರೆದಾಗ ಹೇಳಕತ್ತೀರಿ ನೀವು? ಅರ್ಧ ಎಕರೆಗಿಂತ ಕಡಿಮೆ 30 ಗುಂಟೆ. 30 ಗುಂಟೆ ಬೇಡ, 30 ಗುಂಟೆ 30 ಗುಂಟೆ ಇಷ್ಟೆಲ್ಲ. ಇದ್ರದ್ದು ಸುಮ್ಮನೆ ಒಂದು 4 ಕ್ವಿಂಟಲ್ ಹಿಡ್ಕೊ. 4 ಕ್ವಿಂಟಲ್ ಅಂದ್ರೆ ಎಷ್ಟು 2,000 ರೂಪಾಯಿ ಕ್ವಿಂಟಲ್ ಹಿಡ್ಕೊಡ್ರಿ. ಇದೊಂದು 10-15 ರೂಪಾಯಿ ಆದಾಯ ಇದ್ರದ್ದು ಆಯ್ತು. ಇದು ನಾವು ಹೆಂಗ ಮಾಡಿದ್ರು ಪ್ರತಿಯೊಬ್ಬರು ಇವತ್ತು ಮಾರನೇ ದಸರಾಕ್ಕೆ ಯಾರ ಮನೆಗಾರ ಕೇಳಿ ಗಾಡಿ ಅದಾವ. ಈಗ ಹೂವಿನ ಹಾರ ಹಾಕ್ಲೇಬೇಕು, ಕಂಡ ಪೂಜೆ ಮಾಡಲೇಬೇಕು. ಅವು ಹೂವಿನ ಹಾರ, ಚೆಂಡು ಹೂವಿನ ಗಿಡ ಆಚಿಕೆ ಕಟ್ತಾರೆ. ಒಂದೇ ದಿನ ಮರ್ದಿನಕ್ಕೆ ತೆಗಿತಾರೆ. ಬಸಪ್ಪನ ರೊಕ್ಕ ಬಕ್ಕಳ ಹಂಗಾರ್ತಾವ ರೊಕ್ಕ ಅವು. ಇದು ಲಾಭ. ಮತ್ತು ಮುಂದೆ ಇದು ಬಂತು ದೀಪಾವಳಿಗೆ ಅಂತ ಅದ್ಭುತವಾದ ವರಮಹಾಲಕ್ಷ್ಮಿ ಪೂಜೆ ಆಯ್ತು. ಮೊನ್ನೆ ಹೋಯ್ತದು. ಈಗ ಇದು ದೀಪಾವಳಿ ಮಹಾಲಕ್ಷ್ಮಿ ಪೂಜೆಗೆ ಬೇಕಾ ಇದಕ್ಕೆ ದೊಡ್ಡ ಅದ್ಭುತ. 60 ರೂಪಾಯಿ ಕೆಜಿ ಮಾಡಿದ್ರು 6 ಕ್ವಿಂಟಲ್ಗೆ ಆಯ್ತು. 6 ಕ್ವಿಂಟಲ್ 60 ರೂಪಾಯಿ ಕೆಜಿ. 6 ಕ್ವಿಂಟಲ್ ಕ್ವಿಂಟಲ್ಗೆ 60,000. 6 ಕ್ವಿಂಟಲ್ 6,000. ಕ್ವಿಂಟಲ್ಗೆ 6,000. 6 ನಾಲ್ಕಲೆ 24. ಮತ್ತೇನು ಸಾಕು. ಇದು 1/4 ಎಕರೆದಾಗ 1/4 ಎಕರೆದಾಗ ಇಷ್ಟೆಲ್ಲ ಮಾಡ್ಕೊಂಡು ಮತ್ತು ಹಬ್ಬ ಅರಿವು ಎಲ್ಲರಿಗೆ ಬಂದರಿಗೆ ಮತ್ತು ನೀನು ಬಾ ಮಾಡಿದ್ರಪ್ಪ, ನೀವು ಬರ್ರಿ ಅವ್ರಿಗೆ ಹೂವು ಕೊಟ್ಟಿದೆ. ಹೂವಿನ ಬಸಪ್ಪ ಇದಕ್ಕೆ ಇದಕ್ಕೆ ಹೂವಿನ ಬಸಪ್ಪ ಆಗಿರೋದು. ಇಷ್ಟು ಲಾಭ ಗಳಿಸ್ಕೊಂಡು ಅವ್ರ ಮನೆಗೆ ಬಂದವ್ರಿಗೆಲ್ಲ ಹೂವರು ಕೊಟ್ಟು, ಈ ಕಡೆ ಬಂದರು ಹೂವು, ಆ ಕಡೆ ಬಂದರು ಹೂವನ, ಹೂವಿನಂಥ ಮಾತು, ಹೂವಿನಂಥ ಮಧುರ, ಹೂವಿನಂಥ ಮೆತ್ತು ಯಾವುದಿಲ್ಲ ಅಂತಂದು ಅದಕ್ಕೆ ಹೂವಿನ ಬಸಪ್ಪ ಅಂತ ಆಗ್ಬಿಟ್ಟಿದೆ. ಅದು ಹೇಳಿ ನೆನಪಿದ್ದಲ್ಲ, ಅದು ಬ್ರಾಹ್ಮಣ ಮಾಡಿರೋದು ನನಗದು. ಅದು ಮುಂಜಾನೆ ತಿಂತೀನಿ. ಮುಂದೆ ನೀಡಿಕೆ ಆಗಲ್ದ, ಪೇರಲಲ್ಲಿ ತಿಕ್ಕಿ ನೀರು ಅಡಿಕಿಲ್ಲ. ಎಷ್ಟೊತ್ತನ ಮಾತಾಡು, ಸುಹಾಸ ಕೊರಕ್ಕನ್ನಂಗಿಲ್ಲ, ದಮ್ಮಿಲ್ಲ, ಕೆಮ್ಮಿಲ್ಲ. 3 ಎಲೆ ತಿಕ್ಕಿದೆ. ನಮ್ಮ ಮಾನಿ ಎಲೆ ತಿಕ್ಕಿದೆ, ಉತ್ತರಾಣಿ ಎಲೆ ತಿಕ್ಕಿದೆ, ಪೇರಲ ಎಲೆ ತಿಕ್ಕಿದೆ. ಮತ್ತೆ ಹಿಂಗೆ ಉಳಿದ್ರೂ ಅಷ್ಟು ರಸ ಐತಿ ಬಾಯಿ ಒಳಗೆ, ಬಾಯಿ ಒಣಗಿಲ್ಲ. ಮಸ್ತ್ ಇದ್ರಿ ಬಿಡು. ಇನ್ನೊಂದು ಮದುವೆ ಮಾಡಂಗಿದ್ರಿ ಅವಾಗೇನು ಮಾಡಂಗಿದೀವಿ, ಮಾಡ್ಕೊಳಂಗಿಲ್ಲಲ್ಲ. ತಪ್ಪಾತಿ ಇಲ್ಲಿ ಮಾತು. ಇಲ್ಲಪ್ಪ, ನನಗೆ ಹಂಗೆ ಕಾಣಕತ್ತೀರಿ ಅಂದೆ. ನನಗೆ ಮಾಡಂಗದೀವಿ, ಮಾಡ್ತೀವಿ, ಮಾಡ್ಕೊಂಡಿಲ್ಲ ಇರಲಿ. ಆಮೇಲೆ ಎಲ್ಲರ ರೈತರು ಭಾಳ ಹಿಂಗೆ ಜಮೀನಾಗ ಕುಂತ್ಕೊಂಡು ನಗಂಗೆ ಆಗ್ಬೇಕು, ಹಿಂಗೆ ಮಾತಾಡಂಗೆ ಆಗ್ಬೇಕು, ನಾನು ಇಷ್ಟು ದುಡಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಬೇಕು. ಎಲ್ಲರೂ ನಿಮ್ದು ಎಷ್ಟಪ್ಪ ಪ್ಯಾಕೇಜು ಅಂತ ಕೇಳ್ತಾರೆ. ರೈತರನ್ನ ಯಾರು ಕೇಳೋರೆಲ್ಲ ಹೇಳಿದ್ದು ಇಲ್ಲ. ಅವ್ರು ಧೈರ್ಯವಾಗಿ ಹೇಳಕ್ಕೋ ಅಂತಾರ. ಎಲ್ಲಿ ಯಾರನ್ನಾರ ಕೇಳೋ, ಅಯ್ಯ ಬಿಡ ಮರ ಏನೋ ತಲೆ ಕೆಟ್ಟೋಗ್ಬಿಟ್ಟೈತಿ ಮೂತಿ ಕಿವಿಸ್ಕೊಂಡು ಮತ್ತೆ ಸೊಟ್ಟು ಮಾಡ್ಕೊಂಡು ಹೇಳ್ತಿರ್ತಾರೆ. ಎದಕ್ಕೆ ಯಾಕೆ ಎದೆ ಉಬ್ಬಿಸಿ ನಾನು ರೈತ ನಂದು ಇಷ್ಟು ಅಂತ ಅಂದರೆ ಈಗ ಅವ್ರನ್ನೂ ದೂರಂಗಿಲ್ಲ. ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಬಸಪ್ಪನ, ಈ ಸತ್ಯ ಮಾತಾಡೋದಾದ್ರೆ ಒಂದು ವರ್ತುಲದೊಳಗೆ ಸಿಗಾಕೊಂಡ್ಬಿಟ್ಟಿವಿ. ವಿಷ ವರ್ತುಲ ಅದು, ಹೊರಗೆ ಈಚೆ ಬರಕ್ ಆಗವಲ್ದು. ಬರ್ಬೇಕಂದ್ರೆ ಅದು ಮತ್ತೆ ಅದನ್ನ ಕೇಳ್ತೆ, ಅಭ್ಯಾಸ ಮಾಡಿಸ್ಬಿಟ್ಟಿದೀವಿ ಅದಕ್ಕೆ. ಅದು ಬೇಕಂದ್ರೆ 2-3 ವರ್ಷ ಬೇಕು ತಾನೆ. ಸಾಧ್ಯನಲ್ಲ. ತಾಯಿ ಮಲಿ ಹಾಲು ಬೇಕಾಗಿಲ್ಲ, ಮಮ್ಮು ಬೇಕಾಗಿಲ್ಲ, ಏನಿಲ್ಲ. ಅಳಕತ್ತಿ ಅಂದ್ರೆ ಮಗಳಿಗೆ ಮುಗುಬೈಲಿ ಕೊಟ್ಬಿಡ್ತೀವಿ, ಅಲ್ಲಿ ಸುಮ್ಮನೆ ಬಿಡತ್ತಲ್ಲ. ಇದು ಹಂಗೆ ಆಡಪ್ಪ ಆಗಿಬಿಡತ್ತ. ಈಗ ಅದರಿಂದ ಹೊರಗೆ ಬರೋದು ಹೆಂಗೆ ಹೇಳ್ರಿ ಅವರು? ಅದರಿಂದ ಹೊರಗೆ ಬರೋದು ಹೆಂಗೆ ತಿಳ್ಕೊಬೇಕು, ಬರ್ಬೇಕು. ಅದಕ್ಕೆ ಈಗ ಇನ್ನೊಬ್ರು ಬೇರೆ ಒಂದೊಂದು ಪ್ರಯೋಗ ಮಾಡಾಯ್ತಾರೆ. ಏನು ಪ್ರಯೋಗ ಅಂದ್ರೆ, ಅವ್ರದ್ದು 10 ಎಕರೆ ಹೊಲ ಇದ್ರ 1 ಎಕರೆದ ನಿಮ್ಮಂಗೆ ಮಾಡಕತ್ತಾರ. ಹೇಳಿ ನೋಡ್ತಿರ್ತಾರಲ್ಲ ಯೂಟ್ಯೂಬ್, ಮಾಡೇ ಬಿಡೋಣ ನೋಡಿ. ವಿಷಕಾರ ಇಲ್ಲ, ಇರಿಬಿ ಜಾಸ್ತಿ ನಮ್ಮಲ್ಲಿ. ಹೌದಾ? ಇರಿಬಿ ಕಡೆ ಆಗತ್ತವ. ಅಲ್ಲ, ಇರಿಬಿ ಹುತ್ತದಲ್ಲೇ ಕುಂತಿ ನಾನು. ಹೌದಾ? ಆ ಕಡೆ ಹೋಗಿ ಬನ್ನಿ ಮಾತಾಡ್ಕೊಂತ. ಓಕೆ. ಅಲ್ಲೊಂದು ಇನ್ನೊಂದು ಪ್ರಯೋಗ ಅದೊಂದು ಹೇಳ್ಕೊಂಡು ಬನ್ನಿ ಬರ್ರಿ. ನಾನು ರೆಡಿ ಆಗ್ಬೇಕಲ್ಲ. ಎಷ್ಟೊತ್ತು ಕುಂತ್ಕೊಂಡ್ರೆ ಅಷ್ಟೇ. ಎಷ್ಟು ದಿವ್ಸ ಟೂರ್ ನಿಮ್ದು? ಇಲ್ಲ, ನಾನು ಮತ್ತೆ ಬರ್ಬೇಕು. ಅಯ್ಯೋ, ಇಲ್ಲಿ ಏಜಮ್ ಸೋಮವಾರ 25ಕ್ಕೆ ಏಜಮ್ ಮೀಟಿಂಗ್ ಅದ. ನಂದು 14 ದತ್ತು ತೊಗೊಂಡಿನಿ. 14 ದತ್ತು ತೊಗೊಂಡಿನಿ. ದತ್ತು ತೊಗೊಂಡು ಒಂದು FO ಮಾಡೀನಿ. ಕೊಪ್ಪಳ ಶ್ರೀ ರೈತ ಉತ್ಪಾದಕ ಕಂಪ್ನಿ, ಅದರ ಡೈರೆಕ್ಟರ್ ಇದೀನಿ. ಅಲ್ಲಿ ರೈತರಿಗೆ ಕೊಡಿಸ್ಬೇಕು. 25 kg ಮೀಟಿಂಗ್ ಅದ.
ಅಯ್ಯೋ ಏನೇನು ತೆಗಿತೀರಪ್ಪ ವಿಷಯ ನೀವು ಅಲ್ಲಿ ಏನೇನು ವಿಷಯ ಅದು ಹೆಂಗೆ ವರ್ಕ್ ಆಗುತ್ತೆ ಅದು ಇದನ್ನೇ ಹೇಳಕತ್ತೀನಿ. ವಿಷ ಹಾಕ್ಬೇಡ್ರಿ, ಸಿರಿಧಾನ್ಯ ಬೆಳೀರಿ. ಸಿರಿಧಾನ್ಯ ಬೆಳೆದು ಹಾರ್ಕ ನವಣಿ ಊದ್ಲು ಬರಗು ಇವನ್ನೆಲ್ಲ ಬೆಳೀರಿ. ಏನು ಬೇಕಿಲ್ಲ, 2 ಮಳೆಯಾರ ಸಾಕು. ನಿಮ್ಗೆ ಅದ್ಭುತವಾದ ಒಂದು ಒಂದು ಭೂಮಿಗೆ ಫಲವತ್ತತೆ ಕೊಟ್ಟಾಕತ್ತ, ನಿಮ್ಮ ಮನೆಗಿನ್ನೂ ಒಳ್ಳೆ ಆಹಾರ ಆಗ್ತತಿ. ನೀವು ಊಟ ಮಾಡ್ರಿ ಅಂತಂದು ಅವ್ರಿಗೆ 10 ಎಕರೆ ಇದ್ರೆ 2 ಎಕರೆ ಅಷ್ಟೇ ಬೆಳ್ಕೊಡ್ರಿ, ನಂಗೆ ಹಾರ್ಕನ 2 ಎಕರೆ ನವಣಿ ಬೆಳ್ಕೊಡ್ರಿ, ನಾವು ಖರೀದಿ ಮಾಡ್ಕೊಂತೀವಿ ಅಂತಂದು. ಈಗ ನಮ್ದು ನವಾಡ್ಲಿಂದ ಅವಾರ್ಡ್ ಸಿಕ್ಕತ್ತ ನನಗೆ. ಸೂಪರ್ ಸೂಪರ್. ನವಾಡ್ಲಿಂದ ಅವಾರ್ಡ್ ಸಿಕ್ಕದ. 6ನೇ ವರ್ಷದ ವಾರ್ಷಿಕೋತ್ಸವ ಐತಿ. 25 ಬರ್ಬೇಕು. ಎಷ್ಟು ದೂರ ಹೋದ್ರು ಮತ್ತೆ ಒಳ್ಳೆ ಚೆಂಡು ಬೇಕಾದಾಗ ಹೋಗಿ ಮತ್ತೆ ಇಲ್ಲಿಗೆ ಬರ್ಬೇಕು. ಅದು ಚೆಂಡು ಈಗ ಆಯ್ತಪ್ಪ, ಕೊಟ್ರು ನಿಮ್ಗೆ. ಮಾರುಕಟ್ಟೆ ಎಲ್ಲಿದೆ ಅದಕ್ಕೆ? ಎಲ್ಲಿ ಮಾರ್ತೀರಿ? ರೇಟ್ ಹೆಂಗೈತೆ ಅದ್ರಕ್ಕ? ನಾನು ಖರೀದಿ ಮಾಡೋದು ಮಾಡಿ ಯಾರಿಗೆ ಕೊಡ್ತೀರಿ ನೀವು ಅದನ್ನ? ರಾಯಪುರಕ್ಕೆ ಮೌಲ್ಯವರ್ಧನೆ ಮಾಡಿ ಅವ್ರು ತೊಗೊಂತಾರೆ. ಖರೀದಿ ಮಾಡೋದು ತೊಗೊಂಡ್ರ ನಮ್ಗೆ ಆಳಪ್ಪ ಆಗ್ಯಾರ ಅವರು. ಯಾರು? ಮಂಜುನಾಥ್ ಧರ್ಮಸ್ಥಳದ ರಾಯಪುರ ಅಂತ ಒಂದು ಸಂಸ್ಥೆ ಇದೆಯಲ್ಲ, ಅವರು ಸಿರಿ ಅವರು ತಗೊಂಡು ಅದನ್ನ ಮೌಲ್ಯವರ್ಧನೆ ಚಿಪ್ಪಿ ತೆಗೆದು ಅಕ್ಕಿ ಪ್ಯಾಕೇಜ್ ಮಾಡಿ ನಿಮ್ಗೆ ಕಳಿಸ್ತಾರೆ. ಯಾಕೆ ನೀವು ಅದನ್ನ ರೈತರಿಗೆ ಯಾಕೆ ಹೇಳ್ಕೊಡ್ಬಾರ್ದು? ನೀವು ಮಾಡ್ರಿ ಅಂತ ಹೇಳಿ. ಬಿಸಕಲ್ಲ ಗುಟ್ಟ ಗಣನ ಕುಂದ್ರಕ್ಕಿಲ್ಲ, ಮೊಬೈಲ್ ತಿಕ್ಕಕತ್ತೈತಿ. ಕಲಿಯೋದ ಬಿಸಕಲ್ಲಿನ ಒಳ್ಳನಿಲ್ಲ. ಮಜ್ಜಿಗೆ ಮನೆ ಹಾಲು ಮಾರಿ ನಂದಿನಿ ಹಾಲು ನಂದಿನಿ ಮೊಸರು ತಿನ್ನೋ ಹೊತ್ನ್ಯಾಗ ನೀನು ಎಷ್ಟು ಹೇಳಿದ್ರಿ ಇನ್ನೂ ಓಡ್ಬೇಕ್ರಿ ಮಾರಿದ್ರಪ್ಪರ. ಇನ್ನೂ ದಿವ್ಸ ಭಾಳ ಹೋಗ್ಬೇಕು, ಅವಾಗ ಸುಧಾರ್ಸತ್ತೆ. ಈಗ ಅವಾಗೆಲ್ಲ ಈಗ ನಮ್ಮ ತಾಯಿ ಮಜ್ಜಿಗೆ ಮಾಡಿದ್ರೆ ಆಕೆ ಏನಿದ್ದಿಲ್ಲ, ರೋಗ ಹಾರ್ಟ್ ಇದ್ದಿಲ್ಲ, ಅಷ್ಟು ಆಕ್ಸಿಜನ್ ಆಗೋದು. ಈ ಮಜ್ಜಿಗೆ ಮಾಡೋ ಪೇಷನ್ಸ್ ಇಲ್ಲ ಅವ್ರ ಹತ್ರ, ಕುಂದ್ರಕ್ಕೆ ಎದಾಕ್ ಬರೋದು ಈಗ ಅವರಿಗೆ. ಹನ್ಯಾರು ಮಾಡ್ಕೊಂಡದ್ದು ಯಾಕೆ ಕೇಳ್ಬಾರ್ದು ಅಂತ ಹೇಳ್ತೀವಿ, ಮಾಡೋದಿಲ್ಲಲ್ಲ. ಈಗ ಈ ಗೋಧಿ ಮಾರೋ ಬದಲು ಗೋಧಿ ಹಿಟ್ಟು ಮಾರಿದ್ರೆ ಅದಕ್ಕೆ ಮೌಲ್ಯವರ್ಧತ ಆಯ್ತು, ಅದಕ್ಕೆ ಬೆಲೆ ಇದೆ. ಇದನ್ನ ನೋಡು, ನಾನು ಕೊಡ್ತೀನಿ 60 ರೂಪಾಯಿ kg. ಇದನ್ನ 2 ಸರ ಮಾಡಿದ್ರೆ 100 ರೂಪಾಯಿ ಆಕತ್ತ. ಇಲ್ಲಿ ಇಷ್ಟೇ ನನಗೆ ಗೊತ್ತಾಯ್ತದ. ನಾನು ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ, ಎರಡು ಮಾಡ್ತೀನಿ. ಸರ ಕೊಡ್ತೀನಿ, kg ಬಂದ್ರೆ kg ಗಟ್ಟಲೆ ಕೊಡ್ತೀನಿ. ನನ್ನ ಹತ್ರ ಬಂದ್ರೆ ಬಾ, ನಿನ್ನ ರೇಟಿಗಿಲ್ಲ, ನನ್ನ ರೇಟಿಗೆ ತೊಗೋಬೇಕು. ನನ್ನ ರೇಟಿಗೆ ಬಂದ್ರೆ ಕೊಡವ ನಾನು. ಇಲ್ಲಿ ಗೊಬ್ಬರ ಅಲ್ಲಿ ಐತಿ ಅಲ್ಲ, ಓದ್ತೀನಿ, ಬೆಳೆದೈತಲ್ಲ ಅದನ್ನ ಓದ್ತೀನಿ, ಒಪ್ಪ ತುಂಬ್ತೀನಿ, ಮಕ್ಕಂತೀನಿ. ಹಿಂಗೆಲ್ಲರಾಗಲಿ ನೋಡು. ಜಗತ್ತೆ ಹೊಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ, ಜಗತ್ತೆ ಹೊಕ್ಕಿದರೆ ಹುಕ್ಕುವುದು ಜಗವೆಲ್ಲ ಅಂತ ಬಸವಣ್ಣರು ಹೇಳ್ಯಾರಲ್ಲ, ಅದು ಬರ್ಬೇಕು. ಅದು ಎಂದ್ರೆ ಒಂದಿನ ಕಾಲ ಬನ್ನಿ. ಬರ್ರಿಪ್ಪ, ನಿಮ್ಮಂಥವ್ರ ಭೂಮಿ ಮ್ಯಾಗ ಇರೋದ್ರಿಂದ ಬರುತ್ತೆ. ನೀರು ಬಿಟ್ಟಿರಿ? ನೀರು ಬಿಟ್ಟಿ ಬೆಂಡಿ ಊರ್ಯಾರ ಇಲ್ಲಿ ಹಿಂಗು ಅಂದ್ರೆ. ಬರ್ರಿ. ಓಕೆ. ಆಮೇಲೆ ನೋಡ್ರಿ ಎಷ್ಟು ಹೂ ಇದ್ದಂಗೆ ಐತಿ ನಿಮ್ದು. ಆಮೇಲೆ ಇವನ್ ಏನು ಇಲ್ಲ, ಇವು ಇಲ್ಲೇ ಬಿಟ್ರಿ ದಂಟು. ಮತ್ತೆ ಅದೆಲ್ಲ ನೋಡಿ, ಅಲ್ಲಿ ಹೇಳಿದ್ನಲ್ಲ, ಇದೇ ವೈಶಿಷ್ಟ್ಯ. ನೋಡು, ಇದೇ ಕೊಳಿಬಾರ್ದಾಗ್ರಿ. ಇದನ್ನು ಮಣ್ಣ ಮುಚ್ಚಿನ, ಇದು ಎದತ್ತ, ಇದು ಕೋತೈತಿ. ಅಲ್ಲ ಮಾತು ಹೇಳ್ತೀನಿ. ಬೀಜ ಮೂಲಂಗಿ ಇಟ್ಟಿನಿ, ಮ್ಯಾಕ್ ಬಂತಿಲ್ಲ, ಅದು ಇಲ್ಲಿ ಬಂತಿಲ್ಲ ಮೇಲೆ. ಅದೇ ಕೊಳಿಬಾರ್ದು, ಇದೇ ಕೊಳಿತಿ. ನೀವು ಕೃಷಿ ಅಧಿಕಾರಿಗಳು ಇದನ್ನ ಕೇಳಿದ್ರೆ ಏನು ಹೇಳ್ತೀನಿ? ಅದಕ್ಕೆ ನಾನು ಸತ್ತರೆ ಮಣ್ಣಿಗೆ, ಮಣ್ಣು ಸತ್ತರೆ ಎಲ್ಲಿಗೆ? ನಾನು ಸತ್ರ ಮಣ್ಣಿಗೆ, ಮಣ್ಣು ಸತ್ರ ಎಲ್ಲಿಗೆ? ಏನು ಓದಿಯಪ್ಪ ನೀನು? ಫಸ್ಟ್ ಇಲ್ಲಿ 3 ಹನಿ ಬೆವರ ಹನಿ ಇಲ್ಲಿ ಬಿದ್ದಾಗ ಮಾತ್ರ ಕುಳ್ಳು ಇಲ್ಲಿ ಇರೋದು. ಕುಳ್ಳು ಅಲ್ಲಿಲ್ಲ. ಆಯ್ತು ನೋಡ್ತಾ ಆಕಿ ಬೆವರ ಹನಿ ಎಲ್ಲಿ ತೋಡ್ತತ, ಎಲ್ಲಿ ಐತಿ ಬೆವರ ಹನಿ. ಕಣ್ಣೀರು ಕಷ್ಟ, ಬೆವರ ಹನಿ ಸುಖ. ನೋಡು, ಕಣ್ಣೀರು ಕಷ್ಟದಾಗ ಕಣ್ಣೀರು ಬರೋದು. ಬೆವರ ಹನಿ ಬರಲು ಮೈಯಾಗ ಅವು ಆರಾಮ್ ಸುಖದಾಗಿರ್ತಾನ. ಮಾತಿಲ್ಲಪ್ಪ, ಅದ್ಭುತ. ಯಾಕೆ ಅಕ್ಷರನ ಹೊರಡೋಲ್ವಲ್ಲ? ಅಲ್ಲಲ್ಲ, ಕೆಲವು ಬಾರಿ ಮಾತು ಯಾಲು ತೂಕಿರ್ಬೇಕ್ರಿ ಸಾಹೇಬ್ರ. ತೂಕಿರ್ಬೇಕು. ಸುಮ್ ಬರೀ ಮಾತಾಡಿದ್ರಿ ಅಂತ ಬಂತು. ಮತ್ತೆ ಅದಕ್ಕೆ ಕೆಲವು ಬಾರಿ ಕೇಳಿಸ್ಕೊಳ್ಳೋದು ಕಲಿಬೇಕು. ನಮ್ದು ಇನ್ನೊಂದು ಪ್ರಾಬ್ಲಮ್ ಇದೆ, ಕೇಳಿಸ್ಕೊಳಂಗೆ ಇಲ್ಲ. ಎಲ್ಲದ್ರಾಗೂ ನಾನು ಶಾಣೆ ಅಂತ ಪ್ರೂವ್ ಮಾಡಕ್ ಹೋದ್ರೆ ಆಗೋದಿಲ್ಲ ಸರ್. ಇದು ನೀರು ಕಟ್ಟಿದ್ದು. ಬನ್ನಿ ಇಲ್ಲಿ ಬನ್ನಿ. ಇದು ಬೆಂಡೆ. ಇದು 45 ದಿನಕ್ಕೆ 60 ಸ್ಟಾರ್ಟ್ ಆಗೋದು ಬೆಂಡೆ. ಅದರಲ್ಲಿ ನಾವು ಮತ್ತೆ ಅದರಲ್ಲಿ ಈಗ ಅದು ಒಂದು ಅಂದ್ರೆ ಸಾಲು ಬಿಟ್ಟಿದ್ದು ಏಕ ಸಾಲ ಐತದ, ಏಕ ಬೆಂಡಿನ. ಇದು ಒಂದು ಸುಮ್ಮನೆ ಎಂತ ಮಾಡಿಲ್ಲ ಅಂದ್ರೆ ಇದು ಒಂದು 20,000 ರೂಪಾಯಿ ಆದಾಯ. 20,000 ರೂಪಾಯಿ ಆದಾಯ ಮಾರ್ಕೆಟ್. ಇದು ಬೆಂಡೆ. ಅದಕ್ಕೆ ತುಂಡು ಬೆಳೆಯಲ್ಲಿ ಹಿಂಡು ಬೆಳೆ, ತುಂಡು ಭೂಮಿಯಲ್ಲಿ ಹಿಂಡು ಬೆಳೆ. ಮಸ್ತ್ ಐತಿ ಇದು ಘೋಷವಾಕ್ಯ. ತುಂಡು ಭೂಮಿಯಲ್ಲಿ ಹಿಂಡು ಬೆಳೆ.
ಇದನ್ನ ಹೇಳ್ಕೊಡ್ತೀರಿ ಅವ್ರಿಗೆ. ಹ್ಞೂ ಹಾ, ನೀವು ಒಂದೇ ಸಲ ಹಾಕ್ಬಿಟ್ಟು ಟಮಾಟಿನ 4 ಎಕರೆ, ಒಂದೇ ಸಲ ಕಬ್ಬು 4 ಎಕರೆ, ಒಂದೇ ಸಲ ಮೆಕ್ಕೆಜೋಳ 4 ಎಕರೆ ಎಲ್ಲ ಹಾಕ್ತೀರಿ. ಒಬ್ಬನ ಗಿಡ ಮಾಡಿ ಅವ್ರ ಫ್ಯಾನ್ ಹಿಡಿಯಲೆ, ನೀವು ಗಿಡಗಳೆಲೆ. ಅಯ್ಯೋ, ಅದಕ್ಕೆ ರೈತನ ಭಾಳ ಉರಿ ಹೊಡೆದ ಹಗ್ಗದಂತೆ. ಅದು ಒಳ್ಳೆ ಉಡಿಯೋಕ್ಕೂ ಬರ್ದಿಲ್ಲ, ಹಚ್ಚಕ್ಕೂ ಬರ್ದಿಲ್ಲ ರೈತನ ಭಾಳ. ಹಂಗಾಗೈತೆ ನಿಮ್ಮ ಪರಿಸ್ಥಿತಿ. ಅದಕ್ಕೆ ಒಂದು ಮಾಡಬೇಡ್ರಿ, ಒಂದು ಹೋದ್ರೆ ಒಂದು ಬಂದಿರ್ಬೇಕು ನನಗೆ. ಹಂಗೆ 12 ತಿಂಗಳು ಅದಾವಲ್ಲ, ಜನವರಿ ಫೆಬ್ರವರಿ ಅಂತ 12 ಬೆಳೆನೇ ಹಾಕ್ರಿ ತುಂಡು ಭೂಮಿಯಾಗ. ಒಂದಿಲ್ದ ಒಂದಿನ ಮಾರ್ಕೆಟ್ ಕೊಡುತ್ತೆ ನೀವು. ಮತ್ತೆ ಆ ಮನುಷ್ಯಾಗ ನಾಳೆ ಅದನ್ನು ಮಾಡ್ಬೇಕು, ನಾಳೆ ಇದನ್ನು ಮಾಡ್ಬೇಕಂತ ನೀವು ಯಾವುದು ಬರ್ದಿಲ್ಲ. ಏನಿಲ್ಲ ಅಂತ ಇನ್ನೊಬ್ಬನ ಬೇಕಂತ ಇನ್ನೊಬ್ಬ ಕುಂತ್ಕೊಂಡ್ಬಿಡು, ಶುಗರ್ ಬರ್ತತೆ, BP ಬರುತ್ತೆ. 2 ಅಟ್ಯಾಕ್ ಆಗಿ 30 ವರ್ಷ ಗೊಟ್ಟಕ್ಕೆ. ಆಮೇಲೆ ಇನ್ನೊಂದು ಹೇಳ್ರಿ ಇವ್ರಿಗೆ, ಬರೀ ಬೆಳೆದಲ್ಲ ಮಾರಾಟನೂ ನೀವೇ ಮಾಡ್ಬೇಕು. ಅದನ್ನೇ ಮಾಡ್ಬೇಕು, ನೇರವಾಗಿ ನೀವೇ ಹೋಗ್ಬೇಕು ಮಾರ್ಕೆಟ್ಗೆ, ಬಜಾರ್ದಾಗ ನಿಂದಿರ್ಬೇಕು. ಹೌದು, ಒದರ್ಬೇಕು, ಮಾರ್ಬೇಕು. ನಾವು ಇವತ್ತಿ ನಾವು ಮಗನ ಕರ್ಕೊಂಡು 2 ಕುಯ್ಯ ಕರ್ಕೊಂಡು ಇವತ್ತಿ ನಾನು ಮಾರ್ಕೆಟ್ ನಂದು ದಸರಾ ಮತ್ತು ದೀಪಾವಳಿ. ನಮ್ಮ ಮೌಲ್ಯವರ್ತಿ ಇಲ್ಲ, ಯಾರು ಮಧ್ಯವರ್ತಿಗಳು ಇಲ್ಲ. ದೊಡ್ಡ ರಾಶಿ ಅಷ್ಟೇ ಮಧ್ಯವರ್ತಿಗಳು. ಸಣ್ಣ ಚಿಕ್ಕಪುಟ್ಟಿ ತಗೊಳ್ಳಿ ದಿವಸ ಮಾರ್ಕೆಟ್ ಒಂದು 2 ಟ್ರಕ್ ಅಂತೀನಿ. ಈ ಕಡೆ ಒಂದು ಗಿಣಿಗೇರಿ, ಒಂದು ಕೊಪ್ಪಳ, ಒಂದು ಭಾಗ್ಯನಗರ, 3 ಕಡೆ ಕಳಿಸ್ಬಿಡ್ತೀನಿ. ಬೇಕಾದಾಗೈತಿ ಈಗೇನು ಬಜಾರ್ ವಿಶಾಲವಾಗಿ ಜಗತ್ತು ಎಲ್ಲೇನ ಮಾರ. ಇದು ಬೇಕು ಮೇನ್. ಅಲ್ಲ ಕರೆಕ್ಟ್ ಐತಿಲ್ಲ ಇದು. ಹೌದು, ಮಾರ ತಿನ್ಲಿ, ಅವನು ಬದುಕಲಿ, ನನ್ನಿಂದ 10 ಮಂದಿ ಬದುಕಲಿ ಅವರು. ಇದರಿಂದ ಕೊಡ ನಾವಾಗ. ನೀನು ಬೇರೆ ಕೂಲಿ ಮಾಡ್ಕೊಂಬಂದು ಕೊಡಬೇಡ ಅವ್ರಿಗೆ, ಬೇರೆ ದುಡ್ಡು ಕೊಡಬೇಡ, ಇದರಿಂದ ಕೊಡ ಅವಾಗ. ರಾತ್ರಿ ಬರ್ತಿತ್ತಲ್ಲ, ನಿಂದು ಎಷ್ಟಾಯ್ತು, ನಿಂದು 10,000, ನಿಂದು 20,000 ರಾತ್ರಿ ಬಂದು ಕಲ್ತಾಗ ತಗೋ ನಿನ್ನ ಪೇಮೆಂಟ್, ಊಟ ಮಾಡಿ ಇದು ಆರಾಮದಿಂದ ಮನೆಗೆ ಹೋಗು, ಕಳಿಸ್ಬಿಡೋದವ್ರು. ಇಷ್ಟೆಲ್ಲ ರೈತರಿಗೆ ಬರ್ಬೇಕಾದ್ರು. ಈಗ ಇನ್ನೊಂದು ಮಾಡಕತ್ತಾರೆ, ಅವ್ರಿಗೊಂದು ಹೇಳ್ಬಿಡೋಣ. ಮತ್ತೆ ಹೇಳಿ, ದೊಡ್ಡ ಸಂಬಳ ಇರುತ್ತೆ ಅವ್ರಿಗೆ, ಲಕ್ಷಾಂತರ. ಈ ಹೊಲ ಮಾಡೋ ಹುಚ್ಚಿಗೆ, ತೋಟ ಮಾಡೋ ಹುಚ್ಚಿಗೆ ಬಂದು ಪಾಪ ಅಲ್ಲಿಂದ ದುಡ್ದಿದ್ದೆಲ್ಲ ತೊಗೊಂಬಂದು ಇಲ್ಲಿ ಖರ್ಚು ಮಾಡ್ತಾರೆ. ಅವ್ರಿಗೇನು ಹೇಳ್ತೀರಿ? ಅವ್ರಿಗೆ ಅದು ಒಂದು 5 ವರ್ಷ 6 ವರ್ಷ 10 ವರ್ಷ ತನಕ ಅವ್ರಿಗೆ ನಿವಾಳೆಲ್ಲ ಬರ್ದಿಲ್ಲ. ಒಬ್ಬ ಮಗ ಬೆಳೆದು ನನ್ನ ಹತ್ರ ಒಂದು ಸಂಬಳ ಇರಲಿ ಏನೇ ಇರಲಿ, ಅವ್ನು 24 ವರ್ಷ ಬೇಕು ನನ್ನ ಮಗ. ಅವ್ರಿಗೊಂದು ಏನೋ ಅಂದರೆ ಪೇರ್ಲ ನೀರ್ಲ ಒಂದು ಪರಿಸರ ಪ್ರೇಮಿಯಾಗಿ ಒಂದು ಏನೇ ಬೆಳೆಸಿದ್ನಂದ್ರೆ ಅವ್ರಿಗೆ ಕೊಡ್ತೈತಿ. ಅವರಿಗೆ ಏನು ಮಾಡ್ಬೇಕು ಅಂತ ಗೊತ್ತಾ, ಒಳ್ಳೆ ಅದ್ಭುತವಾದ ನೌಕರಿ, ರಿಟೈರ್ಮೆಂಟ್ ಆಗಲಿ ಏನಾಗಲಿ, ಬಂದು ಭೂಮಿ ಇಡೋದು. ನಾವು ಭೂಮಿಯಾಗ ಇರ್ಬೇಕಂದ್ರೆ ಅಗ್ದಿ ಬಾಳೆ ಕಬ್ಬು ಇಂಥವೆಲ್ಲ ಹಾಕ್ತಾರಲ್ಲ, ಅಗ್ದಿ ಅದ್ಭುತವಾದ ದುಂದು ವೆಚ್ಚದಲ್ಲಿ ಹೋಗಬಾರ್ದು. ಕಡಿಮೆ ವೆಚ್ಚದಲ್ಲಿ ಐತಿ ದುಡ್ಡು. ಯಾಕಾರ ಬಂದ್ಬಿಡ್ತತ, ಅಪ್ಪ ಹಾಕಿದ ಹಾಲ್ಮರ ಐತಂತ ತಾವು ಮಾಡಿದಿರ್ತೈತೆ ಬ್ಯಾಂಕ್ನಾಗ ಹಾಕೊಂಡು ವಾರ ಅದು ಪಿಂಚಣಿ ಬರ್ತೈತಲ್ಲ, ಅಂಥೊಂದು ಸುರಿಬಾರ್ದು. ಎಷ್ಟು ನಾವು ಅನ್ನಕ್ಕೆ ಉಪ್ಪು ಹಾಕ್ತೀವಿ ಅಷ್ಟ ಮಾಡ್ಕೊಂತ ಹೋದ್ರೆ ಆರಾಮ್ ಉಳಿತಾರೆ ಅವರು. ಇಲ್ಲಾಂದ್ರೆ ಮತ್ತೆ ಅದು ಓತು ಇದು ಓತು. ಈಗ ಅದು ಬೇಡ, ಈಗ ನಿಮ್ಮೂರಾಗ ನಿಮ್ಮನ್ನ ನೋಡಿ ರೈತರು ಎಷ್ಟು ಪ್ರಭಾವಿತ ಕೊಡ್ಪಡ್ರ, ನಿಮ್ಮಂಗೆ ಪ್ರಯೋಗ ನಡೆದಿದೆಯಾ ಈ ಊರಾಗ? ನಡೆದೈತಿ. ಅವರು ತಿಳ್ಕೊಂಡಾರ. ಅವರು ಸುಮಾರು ಜನ ಹೂ ಹಾಕ್ತಾರ, ಕೆಲವರು ಸಿರಿಧಾನ್ಯ ಹಾಕ್ತಾರ, ಕೆಲವರು ಅನುಕೂಲ ತಮ್ಮ ಮಾಡ್ಕೊಂಡು ಒಳ್ಳೆ ಚೆನ್ನಾಗೈತಿ ಅದರ. ಆಯ್ತು, ಈಗ ಸಿರಿಧಾನ್ಯ ಬೆಳೀತಾ ಇದಾರೆ ರೈತರು ಅಂತ ಅನ್ಕೊಂಬಿಡೋಣ ನಿಮ್ಮಂಗೆ. ಈಗ ನಿಮಗೇನಾದ್ರೂ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಮ್ಗೆ ಇಂಥವು ಕಳಿಸ್ತೀವಿ, ಇಂಥವು ತೊಗೊಳ್ರಿ ಅಂದ್ರೆ ತೊಗೊಂತೀರಾ ನೀವು? ತೊಗೊಂತೀನಿ. ಮಾರ್ಕೆಟ್ಗಿಂತ ಒಳ್ಳೆ ರೇಟ್ ಅಲ್ಲಿಗಿಂತ ಒಂದು 100 ರೂಪಾಯಿ ಜಾಸ್ತಿ ಆಗಿ ಕೊಡ್ತೀನಿ. 100 ರೂಪಾಯಿ ಜಾಸ್ತಿ? ಕೊಪ್ಪಳಕ್ಕೆ ತರ್ಬೇಕು ಅವನು, ಎಲ್ಲಿದ್ದು ಇರಲಿ ಕೊಡೋ. ನಾನು ಇರ್ಕಲ್ಗಡೆ ಹೋಳಿ ಬರ್ಬೇಕು. ಏನೇನು ತೊಗೊಂತೀರಿ ನೀವು? ಆರ್ಕ, ನವಣಿ, ಕೂದಲು, ಬರಗು, ಕೊರ್ಲೆ, ಶಾಮೆ, ಇಷ್ಟು. ಹೌದು, ಈಗ ಅವ ಸಾವಯವನ ಬೆಳೆದನಂತ ನೀವು ಹೆಂಗೆ ಇದನ್ನ ಮಾಡ್ತೀರಿ? ಪ್ರಮಾಣದ ಸರ್ತಿ ನಿಂದು ನನ್ನ ಮೇಲಿದ್ದವ್ ನೋಡ್ತಿರ್ತಾನ. ನಾನು ಕೇಳ್ತೀನಿ ಏನ್ ಹಾಕಿದೆಪ್ಪ ಅಂತ ಕೇಳ್ತೀನಿ. ಇಲ್ರಿ ನಾನು ಏನ್ ಹಾಕಿಲ್ಲ ಅಂತಾನ. ಪ್ರಮಾಣದಿಂದ ಇದ್ರೆ ಹೇಳು ಬಿಡು. ನಾನು ಇದನ್ನಂತೂ ಮುಂದೆ ಮಕ್ಕಳು ಸಾಲಿ ಮಕ್ಕಳು ಕಳಿಸ್ತೀನಿ. ಫುಡ್ ಒಳ್ಳೆ ಋಷಿ ಮುನಿಗಳಿಗೆ ಊಟ ಮಾಡಿದಂಥ ಕೃಷಿ ಆಗೈತಿ ಇದು. ಋಷಿ ಮುನಿ ಮಳೆದಲ್ಲೇ ಕೃಷಿ ಆಗಿರೋದು. ಋಷಿ ಮುನಿಗಳು ಹೋಗುತ್ತೆ. ಇಂಥವೆಲ್ಲ ಅನುಭವದ ಮಾತು ಹೇಳಿ ಅವನಿಗೆ ಒಂದು ನಂಬಿಕೆ ವಿಶ್ವಾಸ ಹುಡಿಸಿ ನಾನು ಅವನ ಕೂಡ ಕಸ್ಕೊಂತೀನಿ. ಎಷ್ಟು ರೈತರು ಅದಾರ ಹಿಂಗೆ ನಿಮ್ಮಲ್ಲಿ ಬೇರೆ ಬೇರೆ ಕಳ್ಸೋರು ಅದಾರ? ಯಾರು? 1000 ಜನ ಅದ ರೀ. 1000 ಜನ? ಎಷ್ಟು ಬರ್ತಂಗಾರ ವರ್ಷ ನಿಮ್ಗೆ? ಒಂದು ಸುಮಾರು ಒಂದು 20-25 ಟನ್ ಬರ್ತೈತಿ. 25 ಟನ್? 25 ಟನ್ ಬರುತ್ತೆ. ಜಾಸ್ತಿ ಬರ್ತರಿ, ಇನ್ನೂ ಜಾಸ್ತಿ ಬರುತ್ತೆ. 25 ಒಂದು 40-50 ಟನ್ ಬರ್ತೈತಿ. ಯಾಕಂದ್ರೆ ಒಂದೊಂದಲ್ಲ ರೀ, 2 ಎಕರೆ ಬೆಳೆದ್ರೆ 7 ಬರ್ತೈತೆ. 14 ಕಳ್ಳಿ ಅದಾವ. 14 ಕಳ್ಳಿ 50 ಟನ್ ಬರುತ್ತೆ. 50 ಟನ್ ಸೇಲ್ ಆಗ್ತೈತಿ. ಇನ್ನೂ ಬೇಡಿಕೆ ಐತಿ. ಮತ್ತು ಆಹಾರಕ್ಕೆ ಬಂದ್ಬಿಡ್ತಲ್ಲ ಈಗ. ಆಹಾರದಿಂದ ಆರೋಗ್ಯ.
ಅವ್ರು ಇಲ್ಲಿ ಬರ್ಬೇಕಾಯ್ತು ಅವ್ರಿಂದ ಕಾರ್ಗೆ ಏನು ಮಾಡಿದ್ರು ಅನ್ನೋದು ನಿಮ್ಗೆ ಗೊತ್ತಾಕತ್ತು ಅವ್ರಿಗೆ ಯಾರಿಗೆ ಏನು ಹಾಕ್ಸಿಲ್ಲ ಆರೋಗ್ಯವೇ ಭಾಗ್ಯ ದಾವಣಗೆರೆಯಿಂದ ಬಂದಿದ್ರಾಗ ಅವರು ಎಲ್ಲದೂ ಒಂದು ಮೂಟೆ ಹಾಕ್ಯಂಡು ಹೋದ್ರಿ ಈಗ ಹುಡ್ಕಾಡ್ಕೊಂತ ಬಂದರು. ಈಗ ಹಂಗಾರೆ ಒಂದು ಕೆಲಸ ಮಾಡೋಣ, ಈಗ ನಿಮ್ಮಲ್ಲಿ ಇರ್ತಕ್ಕಂಥ ಒಳ್ಳೊಳ್ಳೆ ಪ್ರಗತಿಪರ ರೈತರದು ವಿಡಿಯೋ ಮಾಡೋಣ ಎಲ್ಲ, ನೀವು ಬರ್ರಿ ನಮ್ಮ ಜೊತೆಗೆ. ಒಂದು ಈ ಆಂದೋಲನ ಶುರುವಾಗಲಿ ನಮ್ಮ ಕಡೆಯಿಂದ, ಹೋಗ್ಲಿ ಅಂದ್ರೆ ಅದು ಗೊತ್ತಾಗ್ಲಿ ಮಂದಿಗೆ ಜನರಿಗೆ ಗೊತ್ತಾಗಲಿ. ಈಗ ಒಂದು ಇರ್ಕಲಗಡ ಹೋಬಳಿ ಕಾಮೂರು ಅಂತಲ್ಲಿ ಒಬ್ಬರು ಬಸಪ್ಪ ರೈತ ಅಂತ ಇಂಥ ಒಂದು ಹೋಬಳಿ ಒಳಗೆ 14 ದತ್ತು ತೊಗೊಂಡು ಈ ನಮೂನಿ ಮಾಡಕತ್ತಾರ. ಒಂದು ಒಳ್ಳೆ ರೈತರು ಒಳ್ಳೆ ನಮ್ಮ ಅವರು ಒಂದು ಸ್ವಾವಲಂಬಿ ಬದುಕಟ್ಟಿಗೊಂದು ಒಳ್ಳೆ ಸಾಲದ ಮಕ್ಕಳಾಗಿ ಸಾಲದ ರೈತಿಗ್ಯಾರ ಒಳ್ಳೆ ಬೆಳೆಯಾಕತ್ತಾರ ಅಂತಂದು ನಾವು ಇನ್ನೊಬ್ರಿಗೆ ಮೂಡ್ಸೋಣ ಬರ್ರಿ ನಡ್ರಿ ಹೋಗೋಣ. ಅದ್ಭುತ ಆಗ್ಲಿ ಆಗ್ಲಿ ಅಷ್ಟಂತ ಐತಿ. ಈಗ ಅದು ಏನದು, ಅದು ಎಷ್ಟು ಎಕರೆ? ಅದು 2 ಎಕರೆ ಎಲ್ಲ ಒಂದು ಎಕರೆ ಕಾಲಾಗುತ್ತೆ ಅಷ್ಟು ಗಿಡಕ್ಕೆ. ಅದು ಕಂಪಕಲ್ಲ ಅಷ್ಟು 1 ಎಕರೆ ಕಾಲ ಅಷ್ಟು. ಅದು ಒಂದು ಎಂತ ಇಲ್ಲ ಅಂದ್ರೆ ಒಂದು 30 ಕ್ವಿಂಟಲ್ ಆಗ್ತೈತಿ. 30 ಕ್ವಿಂಟಲ್ ಆಗುತ್ತೆ. ಅದು 30 ಕ್ವಿಂಟಲ್ ಆದ್ರೆ 2,000 ರೂಪಾಯಿ ಒಂದು ಕ್ವಿಂಟಲ್. ಈಗ ಯಾವತ್ತಾದ್ರೂ ನಿಮ್ಗೆ ಬೆಳೆ ಬಂದಾಗ ಮಳೆ ಇಲ್ದಂಗೆ ಬೆಳೆ ಹೋತು, ಬೆಳೆ ಬಂದಾಗ ಮತ್ತೆ ಹಿಂಗೆ ರೇಟ್ ಸಿಗ್ಲಿಲ್ಲ ಅಂತವೇನು ಪ್ರಾಬ್ಲಮ್ ಬಂದಾವ ನಿಮ್ಮ? ಬಂದ್ರು ಕೂಡ ನಿಭಾಯಿಸ್ಕೋಬೇಕು ಅದನ್ನ. ನಾವೊಂದು ಕುಗ್ಗಬಾರ್ದು ಹಿಗ್ಗಬಾರ್ದು, ಬಂತಂತ ಹಿಗ್ಗಬಾರ್ದು, ಹೋತಂತ ಕುಗ್ಗಬಾರ್ದು. ಎರಡದು ಆಪ್ಷನ್ಸ್ ಆಗಲೇ ಹೇಳಿದ್ನಲ್ಲ ಇಷ್ಟೇ. ಈಗ ಎಷ್ಟು ವರ್ಷ ಆಯ್ತು ಇದನ್ನ ನೀವು ಮಾಡಕತ್ತಿ ಸಾವಯವ ಮಾಡಕತ್ತಿ? ನಾನೊಂದು ಇವತ್ತಿಗೆ ಒಂದು 15 ವರ್ಷ ಆಯ್ತು. 15 ವರ್ಷ ಆಯ್ತು. ಮೊದಲು ನೀವು ಹಿಂಗ ಮಾಡ್ತಿದ್ರಿ? ಮೊದಲಾಗ ಮತ್ತೆ ಹೂವು ಬೆಳೆದು ತರಕಾರಿ ಬೆಳೆದು ಏನು ವಯಸ್ಸಿತ್ತು ಎಲ್ಲ ಮೂಟಿ ಬದ್ನಿಕಾಯಿ ಮೂಟಿ ಎಲ್ಲ ಏನು ದುಬ್ಬ ಹರ್ಕೊಂಡು ಹೋಗಿನಿ. ಏನು ಎಲ್ಲ ಉಳಿದಿಲ್ಲ, ಏನು ಉಳಿದಿಲ್ಲ. ಈಗ ಏನು ಉಳಿದಿಲ್ಲ ಅಂದ್ರೆ ಹಿಂಗಾದ್ರಿ ನಿದ್ರೆ ಹೆಂಗೆ ಇರ್ತಿದ್ರಿ ನೀವು? ಅದು ಶಿವ ಕೊಟ್ಟ ಜೀವನ. ಮತ್ತೆ ಉಳ್ಸ್ಕೊಂಡಿವಿ, ಎಷ್ಟು ಬೇಕಷ್ಟು ಉಳ್ಸ್ಕೊಂಡಿವಿ. ಈಗ ಹಿಂಗ ಮಾಡ್ಬೇಕು ಅಂತ ಹೆಂಗ್ ಬಂತು ನಿಮ್ಗೆ? ತಲೆ ಕೆಟ್ಟು ಏನ್ ಡಿಸಿಷನ್ ತಗೊಂಡ್ಬಿಟ್ರಿ? ಆಗೋದಿಲ್ಲಪ್ಪ ಇದು ಬಂತು. ಕೈ ಸುಟ್ಟಾಗ ಮಾತ್ರ ಅರಿವಿ ತಗೊಳ್ಬೇಕಾತಲ್ಲ ಅಂತ ತಿಳಿಸ್ಬೇಕಾರ. ಅಂಚು ಕಾದಂಚು ಹಿಡ್ಕೊಂಡೆ ಕೈ ಸುಟ್ಟು ಬಿಡ್ತಿ. ಅಲ್ಲಿ ಸಾಲ ಮಗ ಆದೆ. ಇನ್ನು ಹೋಗ್ಬಾರ್ದು. ಅವತ್ತ ನಾನು ತಕ್ಕಡಿ ಕಲ್ಲು ಖರೀದಿ ಮಾಡಿದೆ. ಅವತ್ತ ನಾನು 4 ಪಟ್ಟಿ 7 ದಿನ, ಒಂದಿನ ಭಾಗ್ಯನಗರ, ಒಂದಿನ ಕೊಪ್ಪಳ, ಒಂದಿನ ಕುಕನೂರು, ಒಂದಿನ ಕುಕನಪಳ್ಳಿ, ಒಂದಿನ ಗಿಣಿಗೇರಿ, 7 ವಾರ 7 ಸಂತಿ 7 ದಿನಕ್ಕೆ ಹೋದೆ. ತಕ್ಕಡಿ ಕೆಲ ಸ್ವಂತ ಖರೀದಿ ಮಾಡಿ ನಾನು ಮಾಡಕತ್ತಿದ್ದಿಲ್ಲ. ನನಗೆ 4 ರೂಪಾಯಿ ಹುಡ್ತಿ. ಉಳಿದು ಮಾಲ್ ಬಂದು ಊರಾಗ ಮಾರಾಕತ್ತಿದ್ದೆ. ಅವ ನನಗೆ 4 ರೂಪಾಯಿ ಹುಟ್ಟಿದ್ವು. ಇದನ್ನ ಮಾಡ್ಬೇಕು ಅನ್ಕೊಂಡು ನಾನು ಅಲ್ಲಿಂದ ನಾನು ಅನುಭವ ನನ್ನ ಇಚ್ಛೆ ನಾನು ಪಡ್ಕೊಂಡೆ. ಬಟ್ ಊರಾಗ ಬಂದಾಗ ಒಂದು ವರ್ಗ ಇರುತ್ತೆ, ಬಸಪ್ಪ ಏನು ಬತ್ತಿ ಬಂತಪ್ಪ, ಮನಿಗೆ ಮಾರಕ್ಕೆ ಶುರು ಮಾಡಿದ, ಇದನ್ನ ಮಾಡಿದ ಅಂತ ಮಾತಾಡಿದವರು ಇರ್ತಾರೆ. ಅವಾಗ ಏನು ಅವ್ರು ಮಾತಾಡಿದವರು ಬಾಯಿನ ಹೊಲಸೋತು, ನಕ್ಕವ್ರು ಹೊಲ್ಕೊಂಡು ನಂದು ರೊಕ್ಕ ತಿಂತು ಜೇಬು. ಇಷ್ಟೇ ನನ್ನ ಆರೋಗ್ಯ ಆಯ್ತು. ಇಲ್ಲಂದ್ರೆ ಯಾರು ಕೊಡೋಗಿಲ್ಲ. ನಕ್ಕರ್ ನಗಲಿ ಅಂದಲ್ಲರಲ್ಲಿ ಬಾರೋ ಮತ್ತೆ ಪಂಚಾಯತಿಗೆ ಅಂದ್ರೆ ಬರಲ್ಲ, ನಾನು ಎಲೆಕ್ಷನಿಗೆ ಬರಲ್ಲ. ಎಲೆಕ್ಷನ್ಗೆ ಕರೆದ್ರೆ ಮತ್ತೆ ರೊಕ್ಕ ಐತಲ್ಲ, ರೊಕ್ಕ ಇದ್ದವನು ಎಲೆಕ್ಷನ್ ಇಸ್ಬೇಕಂತೆ, ಮಾತು ಕೇಳ್ದವನು ಮಣ್ಣಿಗೆ ಹಾಕಬೇಕಂತೆ. ಮಾತು ಕೇಳ್ದ ಮಣ್ಣಿಗೆ ಹಚ್ಬೇಕು. ಮಾತು ಕೇಳಿರ್ತಾರಲ್ಲ ಅವ್ನಿಗೆ ಒಂದು ಇಷ್ಟಷ್ಟು ಮಣ್ಣು ಒಡ್ಡಾಕಂತ ಹೇಳು. ಇಲ್ಲಪ್ಪ ಸಾಕಾಕತ್ತಂತ ನಾವು ಮಣ್ಣಿಗೆ ಭಯಂಕರ ಮನುಷ್ಯ ನಡುಗ್ತಾನೆ. ಮಾತು ಕೇಳಾರ್ದಲ್ಲಿ ಮಣ್ಣಿಗೆ ಹಚ್ಚು, ಎಲೆಕ್ಷನ್ ಇದ್ದವನು ರೊಕ್ಕ ಇದ್ದವನು ಎಲೆಕ್ಷನ್ ನಿಲ್ಲಿಸು. ಅದಾವಲ್ಲಿ ಒಂದು ಅಲ್ಲಿ ರೊಕ್ಕ ಬೇಡ ಅಂದೆ. ನಾನು ನಿಮ್ಗೆ ಏಸು ಕೊಡ್ಬೇಕು ಹೇಳು, ಕೊಡ್ತೀನಿ. ನಾನು ಮನೆ 4 ಕೊಟ್ಟದಲ್ಲ, ನಿನಗೆ 2 ಕೊಡ್ತೀನಿ, ನಿನಗೆ 2 ಕೊಡ್ತೀನಿ. ನನಗೆ ಒಳ್ಳೆ ಊರು, ಒಳ್ಳೆ ರಸ್ತೆ, ಒಳ್ಳೆ ನೀರು ಕೊಡ್ರಿ, ಜನರಿಗೆ ಒಳ್ಳೇದು ಮಾಡ್ರಿ, ನೀವು ಒಳ್ಳೆಯರಾಗಿರಿ. ನೀವು ಎಷ್ಟು ಕಾಲಕ್ಕೆ ಒಳ್ಳೆಯರಾದ್ರೂ ಕೂಡ ನಿಮ್ಮ ತಂದೆ ತಾಯಿ ಹೆಂಡ್ರು ಮಕ್ಕಳು ಉಸಿರು ಬೇಸಿ ಅಂತಾರ, ಇದು ಸತ್ಯ ಅಂತ ಹೇಳ್ತೀನಿ. ಮತ್ತೆ ಕಳಿಸ್ತೀನಿ. ಬರೋಬ್ಬರಿ. ನಾನು ಬೈತಾರ ಯಾರ? ನನ್ನ ಸೋಚೆ, ನನ್ನ ಸೋಚೆ ಇದು. ಇದ್ರೆ ಮಾಡ್ತೀನಿ, ಇಲ್ಲದ್ರೆ ಇರ್ತೀನಿ, ಬಿಡ್ತೀನಿ. ಅವ ಏನು ಮಾಡಿದೆ, ಏನು ಮಾಡಿದ್ರು ಕೂಡ ನಾವು ಏನು ಮಾಡಿದ್ವಿ ಅವನು ಸಾಕಿಷ್ಟ ಮುಂದೆ ಬೇಡ. ಅಲ್ಲ, ಕೈ ಸುಟ್ಕೊಂಡ್ರಲ್ಲ ಅಂದ್ರಲ್ಲ, ಏನಾಗಿತ್ತು? ಕೈ ಸುಟ್ಕೊಂಡಿದ್ದ ಅಲ್ಲ, ಮತ್ತು ಬೆಳೆ ಬರೋದೇನೆ ಸಾಲ ಆಯಿತು. ಸಾಲ ಮೇಲೆ ನಮ್ಗೆ ಇಳುವರಿ ಬರಲಿಲ್ಲ. ರೈತನ ಭಾಳ ಹುರಿ ಹೊಡೆದ ಹಗ್ಗ ಅಂತ ಹೇಳಿದ್ನಲ್ಲ, ಅದು ಒಂದು 2 ವರ್ಷ ನನಗೆ ಬುದ್ಧಿ ಗಳಿಸ್ತಿ. ಏನೇನಪ್ಪ ಮರ 50 ಚೀಲ ಮೆಕ್ಕೆಜೋಳ ಜೋಳ ಬೆಳೆದೆ, ದಲ್ಲಂಗಡಿ ಸಾಲು ಮುಟ್ಟಲಿಲ್ಲ. ಒಂದು 20 ಚೀಲ 30 ಚೀಲ ಶೇಂಗಾ ಬೆಳೆದೆ, ದಲ್ಲಂಗಡಿ ಸಾಲು ಮುಟ್ಟಲಿಲ್ಲ. ಏನು ಮಾಡೋಕೆ ಹೋಗ್ಬೇಕಂತಂದು ನಾನು ಹೂವು ತರಕಾರಿ ಅವಾಗ ಬರೀ ಹಿಂಗೆ ಅಲ್ಲ, ದೊಡ್ಡ ಬರೀ ಇದಷ್ಟು ಮೆಕ್ಕೆಜೋಳ ಹಾಕಿಬಿಡೋದು, ಅಷ್ಟು ಶೇಂಗಾ ಹಾಕಿಬಿಡೋದು.
ಹಿಂಗಾಯ್ತು. ಉಪಕಸಬ ಏನಿಲ್ಲ, ಉಪಕಸಬ ಇಲ್ಲ ದಿನ ಬರೋ ರೊಕ್ಕ ಬರೋದಿಲ್ಲ. ನಾನು ಗಮನಿಸಿದ್ದೀನಿ, ಇದು ನಮ್ಮಪ್ಪ ಇದ್ದಾಗ ಗಮನಿಸಿದ್ದೆ ನಾನು. ಒಟ್ಟು ನಮ್ಮ ಊರನ್ನರೆಲ್ಲ ರೈತರು ಬರೇ ದಲಾಲಿ ಅಂಗಡಿಯಾಗ ಕುಂದ್ರರು. ಹೌದು, ಮತ್ತೆ ನನಗೆ ಅವಾಗ ಅರ್ಥ ಆಗ್ತಿರ್ಲಿಲ್ಲ, ಈಗ ಅರ್ಥ ಆಗ್ತಿದೆ. ಅಂದ್ರೆ ಅವ್ರಿಗೆ ಸಂತಿ ಮಾಡಕ್ ಹೋದ್ರು ಅಲ್ಲಿ ಕಾಸಿಗೆ ಕುಂದ್ರರು, ಮಗಳ ನೆರ್ತಾಳಪ್ಪ ಏನೋ ಇದಂತ ಕುಂದ್ರರು, ಹಬ್ಬ ಐತಿ ಅಂತ ಕುಂದ್ರರು, ಮಗನ ಸಾಲಿಗೆ ಫೀಸ್ ಹಚ್ಬೇಕು ದಲಾಲಿ ಅಂಗಡಿಯಾಗ ಕುಂತು ಬಿಡ್ರು. ಅವ ಬೈದ್ ಸಂಜೆ ಮುಂದೆ ಇನ್ನೇನು ಬಸ್ಸಿಗೆ ಆಗುತ್ತನ್ನ ರೊಕ್ಕ ಕಟ್ಕಳಿಸಿದ. ಹಂಗಾಗಿತ್ತು ನನಗೆ. ಅದಕ್ಕೆ ಕೈ ಸುಟ್ಕೊಂಡಾಗ ನಾನು ಅವಾಗ ಅರಿವಿ ತೊಗೊಂಡೆ, ಬೇಡ ಇನ್ನು ಕೈ ಸುಟ್ಕೊಂಡೆ, ಇನ್ನು ಅನುಸರಿಸ್ಬೇಕಾದ್ರೆ ಅರಿವಿ ತೊಗೋಬೇಕಂತಂದು ತಕ್ಕಡಿಕಲ್ ಅವತ್ತ ತೊಗೊಂಡು ಒಳ್ಳೆ ಅದ್ಭುತ ಮಾರ್ಕೆಟ್ಗೆ ಇಳಿದೆ ನಾನು. ಅವರು ಮಗ್ಲ 50 ರೂಪಾಯಿ kg ಟಮಾಟೆ ಹೆಚ್ಚಿದ್ರೆ ನಾನು 40 ರೂಪಾಯಿ ಹಚ್ತಿದ್ದೆ. ನಂದು ಖಾಲಿ ಆಗಿಬಿಡೋದು. ನಂದು ಎಲ್ಲಿ ನಾನು ಕೊಂಡು ಮಲಲ್ಲ. ಇದು ಬರ್ಬೇಕು ಕಾನ್ಸೆಪ್ಟ್. ನೀವು ಸಾವಯವ ಅಂತೇಳಿ ರೇಟ್ ಜಾಸ್ತಿ ಮಾಡಂಗಿಲ್ಲ, ಸಾಧ್ಯ ಇಲ್ಲ. ಕಮ್ಮಿನ ಕೊಡು ನೀನು. ಇದು ಪುಟ್ಟಿ 40 ರೂಪಾಯಿ ಅದೊಂದು ಪುಟ್ಟಿ, kg 40 ರೂಪಾಯಿ ಅಂದಾಗ ಇದು ಒಂದು ಪುಟ್ಟಿ 12 kg ಆಗೋದಲ್ಲ. ಇಲ್ಲಿ ಹೇಳ್ರಿ, ಇದು ವಿಚಾರ ಮಾಡ್ಬೇಕು ಮನುಷ್ಯ. ಅಂದ್ರೆ ಇಲ್ಲ, ನನಗೊಂದು ಗೊತ್ತಾಯ್ತು ಬಿಡ್ರಿ, ರೈತ ವ್ಯಾಪಾರಸ್ಥ ಆಗಲಿಲ್ಲ ಅಂದ್ರೆ ಇದು ಕೊನೆವರೆಗೆ ಸೊಲ್ಯೂಷನ್ ಇಲ್ಲ. ಅವನಿಗೆ ದುಡಿಯೋದು, ತಿನ್ನೋದು, ಹೋಗೋದು, ಬರೋದು ಇಟ್ಟ, ಮತ್ತೆ ಸಾಲ ಮಾಡಬೇಕು, ಮತ್ತೆ ಅದ್ರ ಒತ್ತಿ ಇಡ್ಬೇಕು, ಮಗಳನ್ನ ಮಾಡ್ಬೇಕು. ಇವತ್ತಿಗೆ ನಾನು ಮಗಳ ಲಗ್ನ ಮಾಡೀನಿ, 4 ತೊಲೆ ಬಂಗಾರ ಕೊಟ್ಟೀನಿ, ಮತ್ತು ಒಳ್ಳೆ ಅದ್ಭುತವಾದ ಒಂದು ಸಕಟ ಕಂಪ್ನಿ ಒಳಗದ ಬೆಂಗಳೂರು ಯಲಹಂಕದಾಗ ಒಂದು ಹೆಣ್ಣು ಒಂದು ಗಂಡು ಮುಡ್ಕೊಂಡು ಆರಾಮ ಮಗಳದಾಳ. ಮತ್ತು ಇವತ್ತು ಹೋದ ವರ್ಷ ಇದೇ ವರ್ಷ 30 ಡೇಟ್ 24 ತಾರೀಕು ಮದುವೆ ಮಾಡಿದೆ ಮಗಂದು. ಇವೊಂದು 3.5 ಲಕ್ಷ ರೂಪಾಯಿ ಮದುವೆ ಆದರೂ ಹೊಡನು. ನಾವು ಡೋಂಟ್ ಕೇರ್, ಯಾರನ್ನ ಕೊಯ್ಯಂತ ಕೇಳಿ ಬೆಳಲಿಲ್ಲ, ಸಾಲದ ಮಗ ಆಗಲಿಲ್ಲ. ಇವತ್ತು 50-100 ಕ್ವಿಂಟಲ್ ಮಾರೋವರೆಗೆ ಬಂದಿದ್ದೀರಿ. ಕೊಡ್ರಿ ನಿಮ್ದು ಎಷ್ಟಿದೆ, ನಾ ಮಾರ್ತೀನಿ. ಕೊಡ್ರಿ, ನನ್ನ ಐತಿ, ನಿಮ್ದು FU ಐತಿ, ಮತ್ತು 10 ತಳಿ ಸಿರಿಧಾನ್ಯ ಉಣ್ರಿ, ಆರೋಗ್ಯವಂತರಾಗಿರ್ರಿ. ಎಲ್ಲೆಲ್ಲಿರೋ ಗುರುತಿಸ್ತಾರೆ. ನಿಜವಲ್ಲ ಅಂದ್ರೆ ಅದು ನಾನು ನಿಜವಲ್ಲಿ ಹಣ ಗಳಿಸಿಲ್ಲ, ಹೆಸರು ಗಳಿಸೀನಿ. ಇದು ಉಸಿರಿದ್ದ ಮೇಲೆ, ಇದು ಉಸಿರು ಹೋದ ಮೇಲೆ ಹೆಸರು ಇರ್ಬೇಕು ಅನ್ನೋದೊಂದು ಅದೊಂದು ಆಸೆ ಮಾಡಿದ್ರಪ್ಪ. ಇರ್ತೀರಿ. ಆಮೇಲೆ ನಿಮ್ಮ ನಂಬರ್ ಹಾಕ್ಬೋದಾ ನಮ್ಮ ಇದರಲ್ಲಿ? ನಾನು ನಿದ್ದೆ ಮಾಡಿಬಿಡಲ್ಲ. ಅಲ್ಲ, ರೈತರು ನೋಡ್ತಿರ್ತಾರೆ. ನೀವೇ ಹೇಳ್ಬಿಡಿ. ಇಷ್ಟ ಅಲ್ಲಲ್ಲ, ಈಗ ಇದನ್ನ ಯಾಕೆ ಇಲ್ಲೇ ಕೇಳ್ತಾ ಇದೀನಿ ವಿಡಿಯೋದಾಗ ಅಂದ್ರೆ, ನೋಡ್ರಿ ನಾವು ಇಷ್ಟೊತ್ತು ಮಾತಾಡಿದ್ವಿ, ಯಾರಿಗೋ ಏನೋ ಹೆಲ್ಪ್ ಆಗ್ಬೇಕು, ಅವ್ರು ಅದನ್ನ ತರ್ಬೇಕು, ಇನ್ನು ತರ್ಬೇಕು, ಮಾಡ್ತೀನಿ ಅಂತ. ಕಾಂಟ್ಯಾಕ್ಟ್ ನಂಬರ್ ಕೊಡಲಿಲ್ಲ ಅಂತಂದ್ರೆ ಎಲ್ಲಿಂದ ಪಾಪ ರೈತರು ಕಾಂಟ್ಯಾಕ್ಟ್ ಮಾಡಿದ್ರು? ಇಷ್ಟು ಮಾಹಿತಿ ಇದೆ ನಿಮ್ಮ ಹತ್ರ, ಕೇಳ್ಕೊಳ್ಳೋದು ಹೆಂಗೆ? ಭಾಳ ಅಂದ್ರೆ ಒಂದು ಮಾತು ಹೇಳ್ರಿ, ಅಪ್ಪ ಯಾರು ಫೋನ್ ಮಾಡಿದ್ದೋ ಈಗ ಆಗಲ್ಲಮ್ಮ, ನಾನು ಆಮೇಲೆ ಮಾತಾಡ್ತೀನಿ, ಹೊಳ್ಳಿ ನಿಮ್ಗೆ ಇಡ್ರಿ. ಬ್ಯಾಡ್ರಿಪ್ಪ, ಅದನ್ನ ಮಾಡ್ರಿ. ಬ್ಯಾಡ್ರಿ. ಇಲ್ಲ, ಇದು ಇಲ್ಲಿ ಏನಂದ್ರೆ ಇಳಿದ ಮೇಲೆ ಫೀಲ್ಡ್ಗೆ, ಯಾಕಂದ್ರೆ ನೋಡ್ರಿ, ಸಮಾಜ ಸೇವೆ ಮಾಡೋಕೆ ಅಂತ ಬಂದ ಮೇಲೆ ಹೊರಗೆ ಇವನ್ನೆಲ್ಲ ಒಂದಿಷ್ಟು ಫೇಸ್ ಮಾಡಬೇಕು. ಸುಮ್ಮನೆ ಇಲ್ಲೇ ಇದ್ಕೊಂಡು ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಹೆಂಗಾರ ಕಾಂಟ್ಯಾಕ್ಟ್ ತೊಗೊಂತಾರೆ, ನೀನು ಫೋನ್ ಮಾಡ್ತಾರೆ ನಿನಗೆ ಅಂತ ಪರ್ಮಿಷನ್ ಬಿಟ್ಟಿಲ್ಲ. 14 ಲಕ್ಷ ಜನ ನೋಡೈತಿ. ಮತ್ತೆ ಹೆಂಗಿತ್ತು ಅವ್ರದ್ದು? ಒಳ್ಳೆ ಅದ್ಭುತ. 14 ಲಕ್ಷ ಜನ ನೋಡಿದ್ದು. ಅದಕ್ಕೆ ಇದಕ್ಕಂತೂ ಒಳ್ಳೆ ಅವ್ರ ಊಟನ ರಾಶಿ ತೊಯ್ಯಾಕತ್ತಿದ್ದು, ಅವ್ರ ಊಟ ರಾಶಿ ಹೊಚ್ಚೀನಿ. ಮತ್ತು ನಮ್ಗೆ ಆ ಭಾಗ್ಯ ಸಿಗಲಿಲ್ಲ, ಯಾವತ್ತು ತೋರಿಸ್ತೀರಿ? ಬರ್ತೀನಿ, ನಿಮ್ಗೆ ಇನ್ನೇನು ಬೇಕು ಹೇಳ್ರಿ. ಅವ್ರಿಗಿನ್ನೂ ಇಷ್ಟ ಮಾಡೀನಿ. ಆದ್ರೆ ಅದ್ಭುತ ಅವ್ರದ್ದು ಒಳ್ಳೆ ಮಳೆ ಬರಕತ್ತಿತ್ತು. ಅವ್ರಿಗೆ ಇಷ್ಟೇ. ನನ್ನ ಹತ್ರ ಏನಂದ್ರೆ ಹೊಟ್ಟೆಗೆ ಇಟ್ಕೊಂಡು ಅದನ್ನ ಅವ್ರಿಗೊಂದು ಇವ್ರಿಗೊಂದಿಲ್ಲ. ನೀವೇನಾರ ಅಲ್ಲ, ಹೆಂಗಿತ್ತು ಏನದು? ಫೋನ್ಗಳು ಭಯಂಕರ ಬರುವ. ಅವ್ರ ಫೋನ್ ನಂಬರ್ ಹಾಕಿಲ್ಲ ಆತಕ್ಕೆ ಫೋನ್ ಮಾಡ್ಯಾರ. ಆತಗೆ ನಮ್ದು ಆತ ಯಾವಾಗ ಲಾಸ್ಟ್ ಹೇಳ್ತಾನಲ್ಲ, ಸರ್ಪ್ರೈಸ್ ಮಾಡ್ರಿ ಅಂತಂದಾಗ ಆತ ನಡ್ಕೊಂಡು ಆತನ ನಂಬರ್ ತೊಗೊಂಡು ಇಸ್ಕೊಂಡು, ಅಯ್ಯೋ ಒಂದು ಬಿಜಾಪುರ, ಒಂದು ಬಿಹಾರ, ಒಂದು ಕಾಸರಗೋಡ, ಒಂದು ಚಿಕ್ಕಮಂಗ್ಳೂರ ಎಲ್ಲರೂ ಫೋನ್ ಮಾಡ್ತಿದ್ದಾರೆ. ನಂದು ಅದು ಸೊಂಟ, ನನ್ನ ಕಾಲು ನೋವು ಹೋಗೈತಿ, ಇಷ್ಟೊತ್ತ ನಿಂತ್ಕೊಂಡು ಏನು ಜುಮ್ ಅನ್ನೋದು ಏನಿಲ್ಲ, ಕಾಟೆ ಹೊಡೆ ಕುದುರೆ ತೆಗೆದೀನಿ ಬನ್ನಿ. ಅವ್ರಿಗೆಲ್ಲ ಔಷಧಿ ಕೇಳಾರ? ಔಷಧಿ ಕೇಳ್ಯಾರ. ಮಕ್ಕಳದು ಬಾಯ ಕೇಳೋರು ಅಂತಲ್ಲ? ಮಕ್ಕಳದು ನರ ದೌರ್ಬಲ್ಯ, ಸೊಂಟ ನೋವು, ಬೆನ್ ಪಿಕ್, ಇದು ಸೊಂಟ ಅದು ಬ್ಲಾಕ್ ಪಿನ್ ಎಲ್ಲದವಲ್ಲ. ಹೌದಾ? ಇದು ಸಮಸ್ಯೆ ಇರೋದು ಏನಂದ್ರೆ ಕೊಲೆಸ್ಟ್ರಾಲ್ ಅಂದ ಐತಲ್ಲ ಒಳದ. ಈ ಕಲೆ ಆದ್ರೆ ತೊಳಿತಿದ್ವಿ, ಒಳಗಲ್ ಕೊಳೆ ಯಾರು ತೊಳಿಬೇಕು? ಜಿಡ್ಡು ತಿನ್ನಕತ್ತೀವಿ, ಹೆಣ್ಣು ಸರಿ ಇಲ್ಲ, ಅದಕ್ಕೆ ನೀವು ತೊಳೆಯಾಗತ್ತೀರಿ? ಇಲ್ಲಪ್ಪ, ಅನ್ಬೇಡ, ಭಗವಂತನ ಇಚ್ಛೆ. ಅದನ್ನು ಮಾಡಿದಾರೆ ಇವರೇ. ಬಂದಿದ್ರಿ ಅವರು. ಅಯ್ಯೋ ಪರಮಾತ್ಮ, ಒಳ್ಳೆ ಹೂವು. ಬಾ ಏನ್ರಿ? ಬಲರಾಮ ಬಂದಿಲ್ಲ, ಕೃಷ್ಣನ ಬಂದ್ಬಿಟ್ಟ. ನಾವು ಇಬ್ಬರು ಅಣ್ಣ ತಮ್ಮ ನಡುವೆ. ಪರಮೇಶ್ವರ್ ಬಂದಿಲ್ಲ, ಅವ್ರದ್ದು ಇದು. ನೀವು ಮಾಡಿದ್ರ ಅಂದ್ರೆ ಕಡೆ ರುದ್ರಪ್ಪ ಬಂದ್ಬಿಟ್ಟಿಲ್ಲ.
ನಮ್ಮ ಚಾನಲ್ಗೆ ಅವ್ರಿಗೆ ಇಬ್ಬರು ಒಂದೇ ಕೆಲಸ ಮಾಡ್ತಾರೆ ಅವರು. ಹೌದಾ? ಅದಕ್ಕೆ ಇವ್ರು ಹಿಡ್ಕೊಂಬಂದಾರ ಅಲ್ಲಿ ಬಾ ವ್ಯಕ್ತಿ ಅಂತ. ಇಲ್ಲ, ನನಗೆ ವಿನೋದನೇ ಹೇಳ್ದ. ನಾನು ಹೋದ್ ಸರಿನೇ ಬರ್ಬೇಕಾಯ್ತು ನಿಮ್ಮ ಹತ್ರ, ನಂಬರ್ ತಗೊಂಡಿದ್ದೆ ವಿನೋದ್ ಹತ್ರ. ಕೊಪ್ಪಳ ಪ್ರಜಾವಾಣಿ ಅಲ್ಲ, ನಿಮ್ಗೆ ಯೂಟ್ಯೂಬ್ ಚಾನಲ್ ಕೃಷಿ ಸಂಚಾರಿ. ಕೃಷಿ ಸಂಚಾರಿ. ಓ ಮೊನ್ನೆ ಇದು ಸಸ್ಯ ಮೇಳದ ಇದ್ದ ಮಾತಾಡಂದ ಅಲ್ಲೆದ ಬಿಡಿ ಬಂದಿದ್ದೆ ಮುಂಜಾನೆ. ಹೇಳ್ದ ಇರ್ತಾರ ಅವ್ರಿ ಅಂತ ಹೇಳಿ, ಅದಕ್ಕೆ ನಿಮ್ಮನ್ನ ಬಿಡ್ಲಿಲ್ಲ. ಇವತ್ತು ಬಂದಿದ್ವಿ, ಅಜ್ಜಾರ್ದು ಮಠದ್ದು ವಿಡಿಯೋ ಮಾಡತ್ತೇವೆ ಇವತ್ತು ನಾಳೆ. ಸಮಸ್ಯೆ ಇಲ್ಲ. ಅಜ್ಜ ಕನ್ಯಾರಿ ಮಠದ್ದು ಎಲ್ಲ ಮಾಡಿವಲ್ಲ, ನೋಡಿದ್ರೇನಿ? ಇಲ್ಲ ನೋಡಿಲ್ಲಪ್ಪ, ನಾನು ನೋಡಕ್ ಪ್ರಸಾದ್ಗಿಲ್ಲ. ಬರ್ರಿ ಇವಂತ ಬರ್ರಿ ಬನ್ನಿ, ನನ್ನ ಟೈಮ್ ಆಗುತ್ತಾ ಬನ್ನಿ. ಗೊತ್ತಾತ ನೋಡ, ಅದಕ್ಕೆ ಭೂಮಿ ಸಣ್ಣದು ಎಲ್ಲ ಇಲ್ಲೇ ಸುತ್ತಾ ಇರ್ತೀವಿ ನಾವು. ಇಲ್ಲ, ವಿಷಯ ತಿಳಿಸ್ಬೇಕು. ವಿಷಯ ಎಷ್ಟಿದ್ರು ತಿಳಿಸ್ಬೇಕು ಮಂದಿಗೆ. ಇದು ಏನಂದ್ರೆ ಬೀಳ್ಕೊಡೋಣ, ಯಾಕಂದ್ರೆ ಮುಂದೆ ಮತ್ತೆ ಎಲ್ಲಿ ಹೋಗಾರ ನೀವೀಗ? ನಾನು ರೈಲ್ವೆ ಸ್ಟೇಷನ್ ಸ್ಟೇಷನ್ಗೆ ಬಿಡ್ತೀವಿ ಇವ್ರನ್ನ. ಕೊಪ್ಪಳಕ್ಕೆ ಅಲ್ಲಿ ಮುಂದೆ ಜರ್ನಿ ಎಲ್ಲಿ ಹೊಂಟ್ರಿ? ನಾವು ಶ್ರೀಶೈಲ ಹೋಗಿ ಯಾವಾಗ ಬರ್ತೀರಿ? ನಾಳೆ ಇದ್ದು ನಾಡ್ದ. ಇದೆಲ್ಲ ಆದ್ಮೇಲೆ ಒಂದ್ಸಲ ಇದು ಹೂಗಿವು ಬಿಡಕ, ಇದೆಲ್ಲ ಬೆಳಿ ಬೆಳಕ ಎಷ್ಟು ದಿವಸ ಬೇಕು? ಇನ್ನೊಂದು ಈಗ ಇನ್ನ 50 ದಿನ, ಇನ್ನೂ 1.5 ತಿಂಗಳ. ಗೆಳೆಯರೇ, 1.5 ತಿಂಗಳಾದ್ಮೇಲೆ ಮತ್ತೊಂದು ಸಲ ಸಾಹೇಬ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀವಿ. ಹೂವಿನ ಬಸಪ್ಪ ಅವ್ರನ್ನ ನೀವು ಕೊಪ್ಪಳಕ್ಕೆ ಬಂದಾಗ ಮಿಸ್ ಮಾಡ್ಲಾರ್ದಂಗೆ ಇಲ್ಲಿ ಬರ್ರಿ. ಡಿಸ್ಕ್ರಿಪ್ಷನ್ನಾಗ ನಂಬರ್ ಹಾಕಿರ್ತೀನಿ ವಿಡಿಯೋ ಮೇಲೆ ಅಲ್ಲ. ಆಮೇಲೆ ಟೈಮ್ ಹೇಳ್ಬಿಡ್ರಿ ಅವ್ರಿಗೆ ಯಾವಾಗ ಫೋನ್ ಮಾಡ್ಬೇಕಂತ. ಅಲ್ಲಿ ಯಾರು ನೋಡಿ ಮಾಡಿದ್ರು ವಿಡಿಯೋ ಮೇಲೆ ಹಾಕಂಗಿಲ್ಲ, ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ. ಯಾವಾಗ ಮಾಡ್ಬೇಕು ಅವ್ರು ಮಾಡಿದ್ರೆ? ಅವ್ರು ಮಾಡಿದ್ರೆ ರಾತ್ರಿ 8 ಗಂಟೆಗೆ. ರಾತ್ರಿ 8 ಗಂಟೆಗೆ ಮಾಡಿರಿ, ಫ್ರೀ ಆಗಿರ್ತಾರೆ ಸಾಹೇಬ್ರು. ಮಾಡ್ರಿ, ಆನ್ಸರ್ ಮಾಡ್ತಾರೆ. ಆಮೇಲೆ ಏನು ಬೆಳೆ ಆದರೂ ನಿಮ್ಮ ಸಾವಯವ ಬೆಳೆ ಹೇಳಿದ್ದವ್ರು ನೀವು ಹಾಗ ಯಾವ್ಯಾವ ತಂದು ಕೊಟ್ಟು ಇಲ್ಲಿ ಮೋಸ ಮಾಡೋಕ್ಕಾಗಲ್ಲ. ಭಾಳ ಚುರುಕದಾರ ಇವರು, ಕಾಣ್ತಾರಲಿಂಗ ಭಯಂಕರ ಚುರುಕದಾರ, ಕಂಡು ಹಿಡಿತಾರೆ. ಒಳ್ಳೆ ರೇಟ್ ಕೊಡ್ತಾರೆ. 100 ರೂಪಾಯಿ ಕ್ವಿಂಟಲ್ಗೆ ಎಕ್ಸ್ಟ್ರಾ ಕೊಡ್ತೀರಾ ಜಾಸ್ತಿ? ಮಾರ್ಕೆಟ್ ಇವತ್ತು 3,000 ಇದ್ರೆ ನಾವು 3,100 ರೂಪಾಯಿ ಕೊಡ್ತೀವಿ ಹಿಂಗೆ. ಆಮೇಲೆ ಎಲ್ಲಿ ದಲ್ಲಾಳಿಗಳಿಲ್ಲ, ಅವರೇ ತೂಕ ಮಾಡೋದು, ಅವರೇ ಚೀಲ ಹೊಲಿಯೋದು, ನಾವು ಅವ್ರೇ ಹಾಳು. ಮತ್ತು ಅದು ಅಮ್ಮಲ್ಲಿ ದಲ್ಲಾಳಿ ಅವ್ರು ತರ್ಬೇಕು ಮಾಲು, ಅವ್ರು ಇಳಿಸ್ಬೇಕು. ಮನೆಯವರು ಬಂದು ಅವರೇ ನಮ್ದು ಕಾಟ ಕೊಡ್ತೀನಿ, ಚೀಲ ಕೊಡ್ತೀನಿ, ಅವರ ಹೊಲಿಯರು ತೂಕ ಮಾಡ್ರ ಅವ್ರೆ. ಅದು 1 ಕೆಜಿ 1 ಕಾಲಿ ಚೀಲದ ಬಾತ್ ತೆಗಿತೀನಿ. ಒಂದು ಹಳ್ಳು ಮಣ್ಣಿಗೆ 1 ಕೆಜಿ ತೆಗಿತೀನಿ. 1 ಕ್ವಿಂಟಲ್ಗೆ 2 ಕೆಜಿ ಬಾತ್ ತೆಗಿತೀನಿ. ಹಮ್ಮಲ್ಲಿ ದಲ್ಲಾಳಿ ಅಂತ ಒಟ್ಟ ಮರೆಯಂಗಿಲ್ಲ. ಯಾವುದೇ ಸಿರಿಧಾನ್ಯ ತಂದು ಸ್ವಚ್ಛ ತಂದು ಚಿನ್ನನ ತಂದ್ಬಿಡ್ರಿ, ಅನ್ನದಂತ ಊಟ ಆಗ್ತೈತಿ ಅಂತ ಈ ಸಂದರ್ಭದಲ್ಲಿ ಹೇಳಬಲ್ಲೆ ಮಾರುದ್ರಪ್ಪ. ಅದ್ಭುತ, ಅದನ್ನ ಉಪಯೋಗ ಮಾಡ್ಕೊಡ್ರಿ. ಯಾಕಂದ್ರೆ ಈಗ ನೋಡಿ 50 ಟನ್ ಮಾರಾಕತ್ತಾರ. ಇನ್ನೂ ಬೇಕಾದಷ್ಟು ಅವ್ರಿಗೆ ಬೇಕಾಗಿದೆ. ಇವ್ರದೊಂದು ಮತ್ತೆ ಬೇಕಾಗಿದೆ ಅಂದ್ರೆ ಕಂಪನಿಗೆ ಬೇಕಾಗಿದೆ. ಇವ್ರು ಅಲ್ಲಿಂದ ರಾಕ್ ಕಳಿಸ್ತಾರೆ, ಅಲ್ಲಿಂದ ಇದಾಗುತ್ತೆ. ಇಂಥ ಕಂಪನಿಗಳು ಬರೀ ನಿಮ್ಮದೇ ಅಲ್ಲ, ನಿಮ್ಮ ಸುತ್ತಮುತ್ತ ಆ ಕಂಪನಿಗಳನ್ನ ರೈತರು ಮಾಡ್ಕೋಬೇಕು. ಇದನ್ನ ಏನಂತಾರ ಅದು ಕೇಳ್ಬಿಡ್ರಿ. ಕೊಪ್ಪಳ ಸಿರಿ ರೈತ ಉತ್ಪಾದಕ ಕಂಪನಿ ನಿಮ್ದೈತಿ. ಬೇರೆದಾರು ಮಾಡ್ಕೋಬೇಕಾದ್ರೆ ರೂಲ್ಸ್ ಫಾಲ್ಸ್ ಏನೇನು ಇದಾವೆ? ರೂಲ್ಸ್ ಏನಿಲ್ಲ, ಬೇಕಾಗಿಲ್ಲ ನನಗೆ. ಒಳ್ಳೆ ಪದ್ಧತಿ ಒಳಗೆ ಆರ್ಗ್ಯಾನಿಕ್ ಸಾವಯವದಿಂದ ಬೆಳೆದು ನನಗೆ ತಂದು ಕೊಟ್ರೆ ಸಾಕು. ನಿಮಗೆ ಅವ್ರ ಊರಾಗ ಅವ್ರು ಮಾಡ್ಕೋಬೇಕಂದ್ರಿ. ಅವ್ರು ಒಂದು ಅನ್ನದಾತ ಅಂತ ಇಟ್ಕೊಳ್ಳಿ, ಅದಕ್ಕೊಂದು ಕಂಪ್ನಿಗೆ, ಅವ್ರೊಂದು ಸಂಘಕ್ಕೆ ಅನ್ನದಾತರ ಇಟ್ಕೊಳ್ಳಿ. ಒಂದು ಅದ್ಭುತವಾದ ಒಂದು ಪ್ರಕೃತಿ ಕಡೆ ನಮ್ಮ ನಡೆ ಅಂತ ಇಟ್ಕೋಬಹುದು. ಅದಕ್ಕೊಂದು ಏನು ತಮ್ಮ ಹೆಸರು ಇಟ್ಕೊಂಡ್ಮೇಲೆ ಮತ್ತೇನಾರ ರೂಲ್ಸ್ ಅದಾವ ಅದಕ್ಕಂತ ಕೇಳಿದೆ. ಒಂದು ಹೆಸರಂತೂ ಇಟ್ಕೊಂಡ್ರೆ ಎಲ್ಲ ರೈತ ರೂಲ್ಸ್ ಬೇಕು, ಮತ್ತೆ ಎಲ್ಲದು ಬೇಕು. APMC ಲೈಸೆನ್ಸ್ ಬೇಕು, APP ಲೈಸೆನ್ಸ್ ಬೇಕು. ಮತ್ತೆ ನಾವು ರೈತರದೆಲ್ಲ ಕರೆಕ್ಟ್ ಇರಬೇಕು. ನಬಾರ್ಡ್ ಕರೆಸ್ಬೇಕು. ನಬಾರ್ಡ್ನವ್ರು ಏನು ಅವ್ರ ಆಶ್ವಾಸನೆ ಹೇಳ್ತಾರ ಅವನ್ನೆಲ್ಲ ಪಾಲಿಸಬೇಕು. ಅಂದಾಗ ಮಾತ್ರ ಕಂಪ್ನಿ ಉತ್ಪತ್ತಿ ಆಗ್ತೈತಿ. ಇಷ್ಟು ರೂಲ್ಸ್ ಅದಾವ. ಹೆಚ್ಚು ಕಡಿಮೆ ಏನ ಬಂದ್ರೆ ನಿಮ್ಮ ಹತ್ರ ಮಾಹಿತಿ ಸಿಗ್ತೈತಿ. ನೀವೊಂದು ಕೆಲಸ ಮಾಡ್ರಿ ರೈತರ, ನೀವು ಇಲ್ಲಿ ಬಂದ್ಬಿಡ್ರಿ, ಫೋನ್ಯಾಗ ಬಗೆಹರಿಯಂಗಿಲ್ಲ. ನೀವು ಕಂಪ್ನಿ ಮಾಡ್ಕೋಬೇಕಾದ್ರೆ ರೈತರು ಬೆಳೆದ್ ನಾವೇ ಮಾಡ್ಬೇಕಂದ್ರೆ ನೀವೊಂದು ಕಂಪ್ನಿ ಮಾಡ್ಕೋಬೇಕಾದ್ರೆ ಅಗ್ದಿ ಅಂಥವು ರೂಲ್ಸ್ ಅದಾವ. ನಾವು ಇಲ್ಲಿ CO ಅನ್ನ ಮತ್ತೆ ಅಸಿಸ್ಟೆಂಟ್ ಮ್ಯಾನೇಜರ್ನ ಭೇಟಿ ಮಾಡ್ತೀನಿ. ಅದು ಹೆಂಗೆ ರೂಲ್ಸ್ ಪಾಲಿಸ್ಬೇಕು, ರೈತರಿಂದ ಹೆಂಗೆ ಒಗ್ಗೂಡಿಸ್ಬೇಕು, ನಾವು ಬೆಳೆದ ಬೆಳೆ ನಾವು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಬೇಕು. ರೈತರ ಬೆಳೆದದ್ದು ರೈತರ ಮಾರಬೇಕಂತ ನನ್ನ ಉದ್ದೇಶದಲ್ಲಿ ಇಡೀ ಇವತ್ತು ರೈತರಿಗೆ ಎಲ್ಲರಿಗೂ ನಾನು ಕೈ ಮುಗಿದು ಬೇಡಿಕೊಳ್ಳೋದೇನೆಂದರೆ, ನಮ್ಮ ರೈತರು ನಾವು ಬೆಳೆದದ್ದು ನಾವು ಮಾಡಿದರೆ ನಮಗೆ ಒಳ್ಳೆ ತೇಜಸ್ವಿ ನಮಗೆ ಒಳ್ಳೆ ವ್ಯಾಪಾರ ಆಗ್ತೈತಿ. ನಮ್ಮ ಮನೆತನ ಆರೋಗ್ಯ, ನಮ್ಮ ಭೂಮಿನ ಆರೋಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳಬಲ್ಲೆ ಮಾಡಿದ್ರು. ಬಹಳ ಅದ್ಭುತವಾಗಿ ಹೇಳಿದ್ರು. ಆಮೇಲೆ ಅದರಿಂದ ಸರ್ಕಾರದಿಂದ ಸಹಾಯ ಕೂಡ ಇದಾವೆ. ಸಹಾಯ ಕೂಡ ಕೊಡ್ತಾರೆ. ಅದಕ್ಕೂ ನಾವು ಮರೆ ಹೋಗಬಾರ್ದು. ನನ್ನ ವಿಚಾರದಲ್ಲಿ ನಮ್ಗೆ ಏನ್ ಬೇಕು? ನೀರು ಜೋಡಣೆ, ಕೆರೆ ಕಟ್ಲೆ ಬಾಯಿ ತುಂಬಬೇಕು, ರೋಡ್ ರಸ್ತೆ ಆರಾಮಿರ್ಬೇಕು, ಕರೆಂಟ್ ಬೇಕು. ರೈತರಿಗೆ ಇದನ್ನ ಕೇಳೋದು. ಯಾರ್ಯಾರು ವಿಚಾರ ಮಾಡಕ್ ಹೋದ್ರೆ ಅದರಲ್ಲಿ ಮಾತಾಡಿ ನಾನು ಕಲಾ ಮಾಧ್ಯಮದಲ್ಲಿ ಇಲ್ಲ ನಂಗಿಲ್ಲ. ಇವತ್ತು ಒಂದು ಟ್ಯಾಕ್ಟ್ರಿ ತಗೊಂಡ್ರ ಗೌರ್ಮೆಂಟ್ ಅಂತ ಕಂಪ್ನಿಯನ್ನು ಸಬ್ಸಿಡಿ ಕೊಡ್ತಾನೆ. ಬೇಡ, 2 ಆಕಳ ಒಂದು ಜೊತೆ ಎತ್ತು ಒಂದು ಆಕಳಿದ್ರೆ ಗೌರ್ಮೆಂಟ್ ಆ ರೈತನಿಗೆ ಸಬ್ಸಿಡಿ ಮುಖಾಂತರ
ಅವನಿಗೆ ಅನುದಾನ ರೂಪದಲ್ಲಿ ರೊಕ್ಕ ಕೊಡ್ಲಂತ ನನ್ನ ಉದ್ದೇಶ ಇದು. ಎಲ್ಲರಿಗೂ ನಾನು ಕೈ ಮುಗಿದು ಬೇಡಿಕೆಂತೀನಿ. ಒಂದು ಜೊತೆ ಎತ್ತು ಒಂದು ಆಕಳ ಇರಬೇಕು ಅಂದಾಗ ಅದು ಮನೆತನ ಉದ್ಧಾರ ಆಗ್ತೈತಿ. ಅವನು ಬಾಳೆ ಮಾಡಕ್ಕೆ ಅರಸು ಬರ್ತೈತಿ. ಅವನಿಗೆ ಅನುದಾನ ರೂಪದಲ್ಲಿ ಕೊಡ್ಲಂತ ನಾನು ಗೌರ್ಮೆಂಟಿಗೆ ಹೇಳೋದು. ಈ ಮೂಲಕ ಸರ್ಕಾರಕ್ಕೂ ಕೂಡ ಈ ಕೂಗು ತಲುಪಲಿ. ಆಮೇಲೆ ಎಲ್ಲರೂ ಒಗ್ಗಟ್ಟಾದ್ರೆ ಇದೇನು ದೊಡ್ಡ ಕೆಲಸ ಏನಲ್ಲ ಅಲ್ವಾ, ಇದೇನು ದೊಡ್ಡದಲ್ಲ. ಆಲ್ರೆಡಿ ಹಿಂದೆ ನಮ್ಮ ಹಿರಿಯರು ಇದನ್ನ ಮಾಡ್ಕೊಂಡು ಬಂದಿದ್ರು, ಕೈ ಬಿಟ್ಟಿದ್ದಕ್ಕೆ ನಮಗೆ ಇದೆಲ್ಲ ಸಮಸ್ಯೆ ಆಗ್ಯಾವ. ಹಾಗಾಗಿ ಮಾಡೋಣ. ಬಸಪ್ಪನವ್ರೆ ಭಾಳ ಖುಷಿ ಆಯಿತು. ಅದ್ಭುತವಾದ ಮಾತುಗಳು ನಮ್ಗೆ ಹೇಳಿದ್ದಾರೆ, ಆಮೇಲೆ ಅನುಭವಿಸಿ ಹೇಳಿದ್ದಾರೆ. ಯಾವುದೋ ಸುಮ್ಮನೆ ಭಾಷಣ ಮಾಡೋದಿಲ್ಲ, ನೀವು ಕೃತಿ ಮಾಡಿ ಇಲ್ಲಿ ತೋರಿಸಿದ್ದೀರಿ. ಹೌದೌದು, ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ಮಾತಾಡ್ತಿದ್ದೀವಿ. ಇನ್ನೊಂದ್ಸಲ ವಿಸಿಟ್ ಮಾಡ್ತೀನಿ, ನೋಡ್ತಾ ಇರಿ. ಇಲ್ಲಿಗೆ ಬಂದು ನಿಮ್ಮನ್ನು ಸಂದರ್ಶನ ಮಾಡಿದ್ದು ಖುಷಿ ಆಯಿತು. ಮತ್ತೆ ಭೇಟಿಯಾಗೋಣ. ಓಕೆ, ನಮಸ್ತೆ ಸರ್. ನಮಸ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಂದು